ಓಂ ಶಾಂತಿ. ಓಂ ಓಂ ಶಾಂತಿ. ಅವ್ಯಕ್ತ ಮುರಳಿ ಮುಂದುವರಿದ ಭಾಗ. ದಿನಾಂಕ 7 ಜನವರಿ 2026. ಈ ಮುರಳಿಲಿ ಏನ್ ಹೇಳ್ತಿದ್ರು ಬಾಬಾ? ಎಲ್ಲಾ ವಿಷಯದಲ್ಲೂ, ಎಲ್ಲಾ ಕರ್ಮದಲ್ಲೂ, ಎಲ್ಲಾ ಯೋಚನೆಯಲ್ಲೂ, ಎಲ್ಲಾ ಚಿಂತನೆಯಲ್ಲೂ, ಎಲ್ಲಾ ಚಿಂತೆಗೂ ಏನಾಗ್ಬೇಕಂತೆ? ಬಿಂದು. ಫುಲ್ ಫುಲ್ ಸ್ಟಾಪ್. ಸ್ಟಾಪ್. ಬಿಂದು. ಇದವನ್ನು ಹಾಕ್ಬಿಟ್ಟು ಮನಸ್ಸನ್ನು ಎಲ್ಲೂ ಇಡದೆ ಸಂಪೂರ್ಣವಾಗಿ ಯಾರ ಕೈಲಿ ಕೊಡಬೇಕು? ಬಾಬನ ಕೈಲಿ ಕೊಟ್ಟಾಗ ಬಾಬಾ ನಿಮ್ಮ ಮನಸ್ಸಿನ ಮೂಲಕ ಏನ್ ಮಾಡ್ತಾರೆ? ಪ್ರಪಂಚದ ಸರ್ವರಿಗೆ ಸುಖ ಶಾಂತಿ ಕೊಡುವಂತಹ ಒಂದು ಕಾರ್ಯವನ್ನ, ಸೇವೆಯನ್ನ ಮಾಡ್ತಾರೆ. ಎಲ್ಲರಿಗೂ ಕೂಡ ಒಂದೊಂದು ಹನಿಯ ರೂಪದಲ್ಲಿ ಅದು ಹೋಗ್ಬಿಟ್ಟು ಏನಾಗತ್ತೆ? ತಲುಪತ್ತೆ. ಅಂತಹ ಮಹಾನ್ ಕಾರ್ಯವನ್ನ ವರ್ತಮಾನ ಸಮಯದಲ್ಲಿ ನೀವು ಮಾಡಬೇಕಾಗತ್ತೆ. ಅದರ ತೀರಾ ಅವಶ್ಯಕತೆ ಇದೆ. ಸಮಯದ ಅನುಸಾರ ಬಾಬಾರವರ ಪಾತ್ರ ಆ ರೀತಿ ನಡೀತಾ ಇದೆ. ಆ ಪಾತ್ರವನ್ನ ಮಾಡಲಿಕ್ಕೆ ನಾವು ಸಾಧನವಾಗಿ ಆ ಕಾರ್ಯಕ್ಕೆ ನಾವು ಬಾಬನಿಗೆ ಸಹಯೋಗವನ್ನ ಕೊಡಬೇಕಾಗತ್ತೆ ಅಂತ ಹೇಳಿದ್ರು. ಓಕೆ, ಸರಿ. ಇದನ್ನು ಮಾಡಲಿಕ್ಕೆ ನಮ್ಮಲ್ಲಿ ಏನೇನು ವಿಶೇಷತೆಗಳು ಬೇಕು, ಏನೇನು ಕಡಿಮೆ ತಳಗಳನ್ನ ನಾವೇನ್ ಮಾಡಬೇಕು? ತೆಗೆದುಹಾಕಬೇಕು ಅಂತ ಬಾಬಾ ಈ ಮುರಳಿಯಲ್ಲಿ ವಿಸ್ತಾರವಾಗಿ ನಮಗೆ ತಿಳಿಸ್ತಾ ಇದ್ದಾರೆ. आज बाप दादा चारों ओर के महान बच्चों को देख रहे हैं. ಬಾಪ್ ದಾದಾರವರು 4 ಕಡೆ ಯಾವ ಮಕ್ಕಳನ್ನ ನೋಡ್ತಿದಾರಂತೆ? ವಿಶೇಷ ಆತ್ಮಗಳು, ಮಹಾನ್ ಮಕ್ಕಳನ್ನ ನೋಡ್ತಿದ್ದಾರೆ ಅಲ್ವಾ? ಬಾಬಾ ಅವ್ರ ಶಬ್ದ ಹೀಗಿರ್ತಂದ್ರೆ ಮಹಾನ್ ಮಕ್ಕಳು. ಬೇರೆ ಮಕ್ಕಳು ಕೂಡ ಇದ್ದಾರೆ, ಮಹಾನ್ ಮಕ್ಕಳು ಕೂಡ ಇದ್ದಾರೆ ಅಲ್ವಾ? ಮಹಾನ್ ಯಾವಾಗ ಆಗ್ತೀವಿ? ಮಹಾನ್ ಯಾವಾಗ? ಪವಿತ್ರರಾದಾಗ, ಮಹಾನ್ ಕೆಲಸವನ್ನು ಮಾಡಿದಾಗ ಅಲ್ವಾ? ಮಹಾತ್ಮ ಗಾಂಧಿ ಅಂತಂದ್ರು, ಹೌದಾ? ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ಲಿಕ್ಕೆ ಕೋಟ್ಯಾಂತರ ಜನ ಸಹಯೋಗವನ್ನ ಕೊಟ್ಟಿದ್ದಾರೆ, ಹೌದಲ್ವೋ? ಅದೆಲ್ಲರಿಗೂ ಮಹಾನ್ ಅಂತ ಯಾಕೆ ಹೇಳಲಿಲ್ಲ? ಅವ್ರ್ಯಾರು ಸ್ವಾತಂತ್ರ್ಯ ಕೊಡಿಸ್ಲಿಲ್ಲ. ಕೊಡಿಸಿದ್ದಾರೆ, ಪ್ರಯತ್ನ ಮಾಡಿದೆ. ಇವಾಗ ಬಾಲ ಗಂಗಾಧರ್ ನಾಥ್ ತಿಲಕ್ ಇದ್ದಾರೆ, ಸುಭಾಷ್ ಚಂದ್ರ ಬೋಸ್ ಇದ್ದಾರೆ, ತುಂಬಾ ಜನ ಇದ್ದಾರೆ. ಆದ್ರೆ ಅವರಲ್ಲೇನೆ ಕೆಲವರು ಮಹಾನ್, ವಿಶೇಷವಾಗಿ ನಿಸ್ವಾರ್ಥ ಭಾವದಿಂದ ಶಿಸ್ತುಬದ್ಧವಾಗಿ ಒಂದು ಉದ್ದೇಶದಿಂದ ಏನ್ ಮಾಡಿರ್ತಾರೆ? ಕರ್ಮವನ್ನ ಮಾಡಿರ್ತಾರೆ. ಅದಕ್ಕಾಗಿ ಅವರು ಬೇರೆಯವ್ರ ಜೊತೆಗಿಂತ ಸ್ವಲ್ಪ ಭಿನ್ನವಾಗಿರ್ತಾರೆ, ವಿಶೇಷವಾಗಿರ್ತಾರೆ, ಮಹಾನರಾಗಿರ್ತಾರೆ. ಹಾಗೆ ಇವತ್ತು ಬಾಬಾ ಹೇಳ್ತಾರೆ, ನಾನು ಮಹಾನ್ ಮಕ್ಕಳನ್ನ ನೋಡ್ತಾ ಇದ್ದೇನೆ. ಮಕ್ಕಳು ಯಾರು? ನಾವು ತಂದೆಯ ಆಸ್ತಿಯನ್ನ ತಿನ್ನುವಂಥವ್ರು, ತಂದೆಯ ಆಸ್ತಿಯನ್ನ ಅನುಭವಿಸುವಂಥವ್ರು, ತಂದೆಯಿಂದ ಆಸ್ತಿ ತಗೊಂಡು ಬೇರೆಯವರಿಗೆ ದಾನ ಮಾಡುವಂಥವ್ರು ಮಕ್ಕಳು ಅಂದ್ಮೇಲೆ ಅಲ್ಲಿ ಯಾರಿದ್ದಾರೆ ಹೇಳಿ ನೋಡೋಣ? ಅಪ್ಪ ಅಮ್ಮ ಇರ್ಬೇಕಲ್ವಾ? ಇಲ್ಲಿ ಮಗು ನಾನು ಅಂತಂದ್ಮೇಲೆ ಅಪ್ಪ ಅಮ್ಮ ಯಾರು? ಶಿವ ಬಾಬಾ. ನಾವ್ ಯಾಕೆ ಮಹಾನರು? ನಾವ್ ಯಾಕೆ ಮಹಾನರು? ನಿಸ್ವಾರ್ಥ ಸೇವೆ ಮಾಡಿ ವಿಶ್ವ ಕಲ್ಯಾಣ ಮಾಡ್ತಾ ಇದ್ದೀವಿ. ಅದಕ್ಕೆ ಯಾಕೆ ಅಂತಂದ್ರೆ ಬರೀ ನೀವು ಅಪ್ಪನ ಕೈಲಿರೋದನ್ನೇ ತಿಂತೀರಾ, ಅಪ್ಪನ ಮಡಿಲಲ್ಲೇ ಇರ್ತೀರಾ, ಅವನು ಮಲಗಿಸಿದಾಗ ಮಲ್ಕೊಳ್ತೀರಾ, ಎದ್ದಾಗ ಹೇಳ್ತೀರಾ. ನೀವು ಮಹಾನ್ ಯಾಕೆ? ನೀವು ಮಹಾನ್ ಯಾಕೆ? ನೀವು ಮಹಾನ್ ಹೌದೋ ಅಲ್ವೋ? ಅಂದ್ರೆ ಆ ಮಹಾನ ಮಕ್ಕಳ ಒಂದು ಕ್ವಾಲಿಟೀಸ್ ಅನ್ನ, ವಿಶೇಷತೆಯನ್ನು ಬಾಬಾ ಏನ್ ಮಾಡ್ತಿದ್ದಾರೆ? ಹೇಳ್ತಿದ್ದಾರೆ. ಓಕೆ, ನಾವು ಮಹಾನ್ ಯಾಕೆ? ಓಕೆ, ನಾವು ಮಹಾನ್ ಆಗ್ಬೇಕಾದ್ರೆ ಏನೊಂದು ವಿಶೇಷ ಮಾಡಿರ್ಬೇಕಲ್ವಾ? ಏನೊಂದು ವಿಶೇಷ ಮಾಡಿದೀವಿ? ತಂದೆ ಕಾರ್ಯದಲ್ಲಿ ಸಹಯೋಗ ಕೊಟ್ಟಾಗ. ಆಮೇಲೆ ಈ ಪ್ರಪಂಚ ಅಸಂಭವದಲ್ಲಿ ನಾವು ಸಂಭವ ಮಾಡೋಕ್ಕೆ ಒಂದು ಇದಾಗಿ ಸಾಧನೆ ಆಗಿದ್ದೀವಿ. ಸಾಧನೆ ಆಗಿದೆ ಅಲ್ವಾ?
ವಿಶ್ವನ ಕಲಿಯುಗದಿಂದ ಸತ್ಯಯೋಗ ಮಾಡೋದಕ್ಕೆ ಸಹಯೋಗ ಕೊಟ್ಟಿದ್ದೀವಿ. ಯಾರಿಗೋ? ಬಾಬರ್ಗೆ. ಓಕೆ, ಕೇಳಿ. ಇದನ್ನ ನಿಮ್ದು ಇಂಟರ್ಪ್ರಿಟೇಷನ್. ಬಾಬಾನ ಇಂಟರ್ಪ್ರಿಟೇಷನ್ ಏನು ಗೊತ್ತಾ? ನೀವೆಲ್ಲ ಮಹಾನ್ ಯಾಕಾಗಿದ್ದೀರಿ ಅಂತಂದ್ರೆ, ನೀವೆಲ್ಲವನ್ನ ಬಿಟ್ಬಿಟ್ಟು ಬಾಬನ ಮಡಿಯಲ್ಲಿ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದೀರಿ, ನೀವೇನು ಮಾಡ್ತಾ ಇಲ್ಲ, ಅದಕ್ಕಾಗಿ ನೀವು ಮಹಾನ್. ಏನು ನೀವೇನ್ ಮಾಡಿದಿರಿ? ಎಲ್ಲವನ್ನ ಬಿಟ್ಟು ನಿಮ್ಮ ಮನಸ್ಸನ್ನ ಎಲ್ಲಿಟ್ಟಿದ್ದೀರಿ? ಬಾಬನ ಮಡಿಲಲ್ಲಿ ಇಟ್ಟಿದ್ದೀರಿ. ಓಕೆ ಓಕೆ. ಆ ಮನಸ್ಸಿನ ಮೂಲಕ ಕಾರ್ಯ ಮಾಡ್ತಾ ಇರೋದು ಯಾರು? ಕರ್ಮ ಮಾಡ್ತಾ ಇರೋದು ಯಾರು? ಪುರುಷಾರ್ಥ ಮಾಡ್ತಾ ಇರೋದು ಯಾರು? ಸೇವೆ ಮಾಡ್ತಾ ಇರೋದು ಯಾರು? ಬಾಬಾ. ಬಾಬಾ. ಅದಕ್ಕೆ ನೀವು ಮಹಾನ್. ಏನು ಮಾಡದೇ ಇರೋದಕ್ಕೆ ನೀವು ಯಾರು? ಮಹಾನರು. ಈಗ ಹೇಳಿ, ಇನ್ನೊಂದು ಕರ್ಮ ಮಾಡಿದಕ್ಕೆ ತಾನೇ ಮಹಾನ್ರು ಅಂತ ಹೇಳ್ತಾರೆ. ಹಾಗಿದ್ರೆ ಆ ಕರ್ಮ ಮಾಡಿದ್ ಯಾರು? ಬಾಬಾ. ಬಾಬಾ. ಮಹಾನ್ ಯಾರು? ನಾವು. ಅದ್ಯಾಕೋ? ಯಾಕೋ ಕರ್ಮ ಮಾಡಿದ್ದು ಬಾಬಾ, ಮಹಾನ್ ಯಾರು? ನಾವು. ಯಾಕೆ? ಕಣ್ಣಿಗೆ ಕಾಣೋದು ನಾವು. ಕಣ್ಣಿಗೆ ಕಾಣೋದು ನಾವಲ್ವಾ? ಒಂದ್ ಸಣ್ಣ ಮಗು ಇರ್ತದೆ. ಸಣ್ಣ ಮಗುನ 3 ವರ್ಷದ ಬರ್ತಡೆ. ಯಾರು ಬರ್ತಡೆ? ಮಗುದು. 3 ವರ್ಷ ಸಣ್ಣ ಮಗುವಿನ 3 ವರ್ಷದ ಬರ್ತಡೆ. ಸರಿ, ಆ ಮಗುವನ್ನು ಹುಟ್ಟಿಸಿದ್ ಯಾರು? ತಂದೆ ತಾಯಿ. ತಾಯಿ. ತಂದೆ ತಾಯಿ. ಅದಕ್ಕೆ ಬೆಳಿಗ್ಗೆ ಸ್ನಾನ ಮಾಡಿಸಿದ್ ಯಾರು? ತಾಯಿ. ಹಾ. 3 ವರ್ಷದಕ್ಕೆ ಬೇಕಾಗಿರುವಂತ ಆಹಾರ ಕೊಟ್ಟಿದ್ಯಾರು? ತಂದೆ ತಾಯಿ. ಮಾತಾಡೋದನ್ನ ಕಲ್ಸಿದ್ಯಾರು? ತಂದೆ ತಾಯಿ. ಹಾ. ಇವತ್ತು ಹಾಕೊಳ್ಳಿಕ್ ಹೊಸ ಬಟ್ಟೆ ತಂದಿದ್ಯಾರು? ತಂದೆ ತಾಯಿ. ಕೇಕ್ ತಂದಿದ್ಯಾರು? ತಂದೆ ತಾಯಿ. ಬರ್ತಡೇ ಯಾರ್ದು? ಮಗುದು. ಮಗುದು. ಜನ ಬಂದ್ಬಿಟ್ಟು ಯಾರಿಗೆ ಮಾತಾಡಿಸ್ತಾರೆ? ಮಗುನ್ ಮಾತಾಡ್ತಾರೆ. ಗಿಫ್ಟ್ ಯಾರಿಗೆ ಸಿಗ್ತದೆ? ಮಗುಗೆ ಸಿಗ್ತದೆ. ಕೇಕ್ ಯಾರಿಗೆ ಸಿಗ್ತದೆ? ಮಗುಗೆ ಸಿಗ್ತದೆ. ಮಗು ಮಹಾನ್ ಆಗ್ಲಿಕ್ಕೆ ಕಾರಣ ಯಾರು? ತಂದೆ ತಾಯಿ. ಅರ್ಥ ಆಯ್ತು ನಿಮಗೆ? ಹ್ಮ್. ಸಣ್ಣ ಮಗು ಮಹಾನ್ ಹೌದು ತಾನೆ? ಯಾಕೆ ಹೇಳಿ? ತಂದೆ ಏನೂ ಮಡಿಲಲ್ಲಿ ಗೊತ್ತಿಲ್ಲ. ಯಾಕಂದ್ರೆ ಅದು ಹೆಂಗ್ ಸ್ನಾನ ಮಾಡ್ಬೇಕಂತ ಅದಕ್ಕೂ ಗೊತ್ತಿಲ್ಲ. ಹ್ಮ್. ಅಮ್ಮ ಕರ್ಕೊಂಡು ಹೋದ ಸುಮ್ನೆ ನಿಂತಿರ್ತದ. ಏನು ಕೊಡ್ತಾರ ಅದನ್ನ ತಿಂತದೆ, ಏನ್ ಬಟ್ಟೆ ಹಾಕ್ತಾರ ಕೊಡ್ತಾರ ಅದನ್ನ ಹಾಕೊಳ್ತದ, ಅಷ್ಟೇ ಕೆಲಸ ಅದಕ್ಕೆ. ದೊಡ್ಡವ್ರು ಆದ ತಕ್ಷಣ ಮಗನಿಬೇಕು. ನನಗೆ ಪಿಜ್ಜಾನೇ ಬೇಕು, ಗೋಬಿ ಮಂಚೂರಿಯನೇ ಬೇಕು, ನನಗಿಂತ ಡ್ರೆಸ್ಸೇ ಬೇಕು, ಇದೇ ಮೊಬೈಲ್ ಬೇಕು, ಇದೇ ಬೈಕ್ ಬೇಕು, ಇಲ್ಲ ಅಂತಂದ್ರೆ ಸ್ಟ್ರೈಕ್ ಸ್ಟಾರ್ಟ್ ಆಗ್ಬಿಡ್ತದೆ. ಸ್ಟ್ರೈಕ್. ಯಾಕೆ? ದೊಡ್ಡದಾಗ್ಬಿಟ್ಟಿದೆಯಲ್ಲ, ಜ್ಞಾನ ಗೊತ್ತಾಗ್ಬಿಟ್ಟಿದೆಯಲ್ಲ ಪ್ರಪಂಚದ್ದು, ಅಲ್ವಾ? ಹಾಗಿದ್ದು ಹೇಳಿ, ನಾವು ಮಹಾನ್ ಯಾವಾಗ ಆಗ್ತೀವಿ? ಅವ್ರು ಹೇಳ್ದಂಗೆ ಇದ್ದಾಗ. ನೀವು ಮಗುವಾಗಿ ತಂದೆ ತಾಯಿಯ ಮಡಿಲಲ್ಲಿ ಸುಮ್ಮನೆ ಕೂತ್ಕೊಂಡು ಸಮಯದ ಅನುಸಾರ ನಿಮ್ಮನ್ನ ಹೇಗೆ ಉಪಯೋಗ ಮಾಡಬೇಕು ಅದನ್ನು ಬಾಬಾ ನಿಮ್ಮನ್ನು ಉಪಯೋಗ ಮಾಡುವಂತ ಕರ್ಮದಲ್ಲಿ ನೀವು ಮಧ್ಯದಲ್ಲಿ ಮೂಗು ತೋರಿಸಬಾರ್ದು, ಕೈ ಇಡಬಾರ್ದು. ಸಂಪೂರ್ಣವಾಗಿ ಭಗವಂತನಿಗೆ ಸಮರ್ಪಣೆ ಆಗಿರಬೇಕು. ಭಗವಂತನ ಮಹಾ ಕಾರ್ಯದಿಂದ ನಾವು ಮಹಾನರಾಗ್ತೀವಿ ಹೊರತು ನನ್ನ ವೈಯಕ್ತಿಕ ಕಾರ್ಯದಿಂದ ಅಲ್ಲ. ಮಗು ಏನ್ ಮಾಡತ್ತೆ ಅಂತಂದ್ರೆ, ಬೆಳಿಗ್ಗೆ ಅಮ್ಮ ಶರೀರವನ್ನ ಕ್ಲೀನ್ ಮಾಡ್ಬಿಟ್ಟು ಕ್ಲೀನ್ ಬಟ್ಟೆ ಹಾಕ್ಬಿಟ್ಟು ಹೊರಗಡೆ ಪ್ರಪಂಚ ಕಳಿಸಿದ್ರೆ ಮಗುವಿನ ಕೆಲಸ ಏನು? ಆಟ ಆಡ್ಕೊಂಡ್ ಬರೋದು. ಸಾಯಂಕಾಲ ಗಲೀಜ್ ಮಾಡ್ಕೊಂಡು ಬರೋದು. ಯಾವ್ದನ್ನ? ಶರೀರವನ್ನ, ಬಟ್ಟೆಯನ್ನ ಗಲೀಜು ಮಾಡ್ಕೊಂಡು ಬರೋದು. ಬೆಳಿಗ್ಗೆ ತಿಂಡಿ ಕೊಟ್ಟು ಕಳ್ಸಿರೋದನ್ನ ಸಾಯಂಕಾಲ ಖಾಲಿ ಮಾಡ್ಕೊಂಡು ಮತ್ತಮ್ಮ ತಿಂಡಿ ಕೊಡುವಂತ ಬೇಡದು. ಇದು ಯಾರ ಕೆಲಸ? ಅದಕ್ಕೆ ಈಗ ಬಾಬೇಡ್ತಾ ಅಟ್ಲೀಸ್ಟ್ ಅಮ್ಮನ ಹತ್ರ ಬಂದ್ಬಿಟ್ಟು ತಿಂಡಿ ಅಂತ ಕೇಳ್ತಾ ಇದೆಯಲ್ಲ. ಮಧ್ಯದಲ್ಲಿ ಮಸಾಲೆ ಪುರಿ ಅಂಗಡಿಗೆ ಹೋಗ್ಲಿಲ್ವಲ್ಲ, ಪಿಜ್ಜಾ ಶಾಪಿಗೆ ಹೋಗ್ಲಿಲ್ವಲ್ಲ, ಅಮ್ಮನ ಹತ್ರ ಊಟ ಕೊಡು ಅಂತ ಕೇಳ್ತಾ ಇದೆಯಲ್ಲ. ಇದಕ್ಕೆ ನೀವು ಮಹಾನ್ರು ಅಂತ ಹೇಳ್ತಿದಾರೆ ಬಾಬಾ. ಕಷ್ಟ ಬಂದಾಗ ಬಾಬಾ ಅಂತ ಹೇಳ್ತಿದ್ದೀರಲ್ಲ, ಸಮಸ್ಯೆಗಳು ಬಂದಾಗ ಭಗವಂತ ಅಂತ ಹೇಳ್ತಿರಲ್ಲ, ನನ್ನನ್ನು ಬದಲಾವಣೆ ಮಾಡುವಂತ ಭಗವಂತನ ಮೊರೆಗೆ ಹೋಗ್ತಿದ್ದೀರಲ್ಲ, ಅದಕ್ಕಾಗಿ ನೀವು ಯಾರು? ಮಹಾನರು. ಹಾಗಿದ್ರೆ ಬಾಬಾ ಯಾರು ನೋಡ್ತಿದ್ದಾರೆ? 4 ಕಡೆ ಮಹಾನ್ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಓಕೆ, ಬಾಬಾ ನನ್ನ ಸಮಸ್ಯೆ ಇದನ್ನ ಪರಿಹಾರ ಮಾಡಪ್ಪ ಅಂತ ಹೇಳಿದವರು ಮಹಾನ್ ಹೌದು ಅಲ್ವೋ? ಅಲ್ಲ. ನನಗೆ ಶಾಂತಿ ಕೊಡು ಅಂತ ಹೇಳೋರು ಮಹಾನ್ ಹೌದು ಅಲ್ವೋ? ಇಲ್ಲ. ನನ್ನ ವಿಕರ್ಮ ವಿನಾಶ ಮಾಡು ಅಂತ ಹೇಳೋರು ಮಹಾನ್ ಹೌದು ಅಲ್ವೋ? ಮತ್ ಮಹಾನ್ ಯಾರು?
ತಂದೆ ಮಡಿಲಲ್ಲಿದ್ದಾರೆ. ನನ್ನನ್ನ ನಿನ್ನ ಇಷ್ಟದ ಅನುಸಾರ ನೀನು ಉಪಯೋಗವನ್ನು ಮಾಡು. ವಿಶ್ವ ಕಲ್ಯಾಣಕ್ಕೆ ಉಪಯೋಗವನ್ನ ಮಾಡು. ನಾನು ಸಾಧನವಾಗಿ ನನ್ನ ಸಮಯ ಸಂಕಲ್ಪವನ್ನು ನಿನ್ನ ಕೈಲಿ ಕೊಡ್ತೇನೆ ಅಷ್ಟೇನೆ. ಅದನ್ನು ಹೇಗೆ ಉಪಯೋಗ ಮಾಡಬೇಕು ಹೇಳುವಂತ ನಿರ್ಣಯವನ್ನ ಏನ್ ಮಾಡ್ಬೇಕು? ನೀನೇ ಮಾಡು. ನೀವು ಮಾಡಬೇಕು. ಅದ್ರ ಜವಾಬ್ದಾರಿ ಯಾರ್ದು? ತಂದಿದೆ. ತಂದೆದು. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ ಮಕ್ಕಳೇ, ಮಹಾನತೆ ಏನು ಮಕ್ಕಳ ಮಹಾನತೆ? ದಿನದಲ್ಲಿ ಹೆಚ್ಚಿನ ಸಮಯ ಮಕ್ಕಳು ತಮ್ಮ ಮನಬುದ್ಧಿಯನ್ನ ಬೇರೆ ಎಲ್ಲದಿಂದ ತೆಗೆದು ಭಗವಂತನ ಕೈಯಲ್ಲಿ ಕೊಡ್ತಾರಲ್ಲ, ಅದೇ ಮಹಾನತೆ. ಅರ್ಥ ಆಯ್ತಾ? ಭಗವಂತನಿಗೋಸ್ಕರ ಸಮಯ, ಸಂಕಲ್ಪ, ಶ್ವಾಸ, ತಮ್ಮ ಸಾಧನವನ್ನ ಈಶ್ವರ್ಯ ಕಾರ್ಯಕ್ಕೋಸ್ಕರ ಕೊಡ್ತಾರಲ್ಲ, ಅದಕ್ಕೆ ಅವ್ರು ಯಾರು? ಮಹಾನ್. ಬಾಬಾ ಕೇಳ್ತಾರೆ, ಕ್ಯಾ ಮಹಾನತ ಹಾಕಿ? ನಿಮಗೆ ನಾನು ಮಹಾನ ಮಕ್ಕಳನ್ನು ಹೇಳ್ತಿದ್ದೇನೆ, ಅದಕ್ಕೆ ನಾನು ಸರ್ಟಿಫಿಕೇಟ್ ನಿಮ್ಗೆ ಕೊಟ್ಟಿದ್ದೇನೆ ಅಂತಂದ್ರೆ ನೀವೇನು ಮಹಾನತೆ ಮಾಡಿದ್ದೀರಿ? ಯಾರು ಕೇಳ್ತಾ ಇದ್ದಾರೆ ಇದನ್ನ? ಬಾಬಾ ಅವರು. ನಾವೇನು ಮಹಾನತೆ ಮಾಡಿದೀವಿ ಹೇಳಿ ನೋಡೋಣ. ಸುಮ್ನೆ ಇದ್ದೀನಿ ಅಷ್ಟೇ. ಅಷ್ಟೇ. ಅವನು ಬೆಳಿಗ್ಗೆ ಎದ್ದಾಗಿ ಎದ್ದಿದ್ದೀವಿ, ಸ್ನಾನ ಮಾಡ್ಬೇಕು, ಸುಮ್ಮನೆ ನಿಂತಿದ್ದೀವಿ. ಮಧ್ಯದಲ್ಲಿ ಏನು ಏನ್ ಹೇಳ್ತಾರೆ, ಕೀಟ್ಲೆ, ಚೇಷ್ಟೆ, ಅದನ್ನು ಮಾಡ್ತಾ ಇಲ್ಲ ಅಷ್ಟೇ ಅಲ್ವಾ? 4:45 ಯೋಗ ಮಾಡ್ಬೇಕು, ಮನಸ್ಸು ಬಾಬನ ಹತ್ರ ಇಟ್ಟಿವಿ ಅಷ್ಟೇ. ಮುಂದೆ ಏನಂತ ನೀನ್ ಮಾಡ್ಕೊಳಪ್ಪ, ಅಲ್ಲೋದೆ ಇಲ್ಲೋದೆ, ಅದು ಮಾಡ್ದೆ ಇದು ಮಾಡ್ದೆ. ಇದನ್ನು ನೀವು ಮಾಡಕೂಡದು. ಇದನ್ನ ಮಾಡಿದ್ರೆ ನೀವು ಮಹಾನರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಯಾವ ಮಹಾನತೆಯನ್ನು ಮಾಡಿದ್ರಿ? जो दुनिया असंभव कहती है उसको सहज संभव कर दिखाया है, वह है ಪವಿತ್ರತಾ का व्रत. ನೀವೇನು ಮಹಾನತೆ ಮಾಡಿದಿರಿ ಅಂತಂದ್ರೆ, ಪ್ರಪಂಚದ ಜನ ಯಾವುದು ಅಸಂಭವ ಅಂತ ಹೇಳ್ತಾರೋ ಅದನ್ನ ನೀವು ಸಂಭವ ಮಾಡಿ ತೋರಿಸಿದಿರಿ. ಅದೇನಾಗಿದೆ? ಪವಿತ್ರತೆ ವ್ರತ. ಯಾವ್ದು ಅಸಂಭವ ಅಂತ ಹೇಳೋದು? ಸ್ವರ್ಗವನ್ನು ಮಾಡೋದು. ಯಾವ್ದನ್ನ ಅಸಂಭವ? ಸಾಧು ಸಂತರು ನಮ್ ಕೈಲಾಗಲ್ಲ ಅಂದ್ಬಿಟ್ಟು ಮನೆ ಮಠ ಬಿಟ್ಟು ಕಾಡು ಹೊರಟೋಗ್ತಾರೆ. ನಾವು ಕಮಲ. ಮೊದಲನೇದಾಗಿ ಕಾಮ ವಿಕಾರ, ಮನಸ್ಸಿನಿಂದ ತ್ಯಾಗ ಮಾಡುವಂಥದ್ದು, ಒಳಗಡೆಯಿಂದ ತ್ಯಾಗ ಮಾಡುವಂಥದ್ದು, ಸ್ವಪ್ನದಲ್ಲಿ ಹೋದ್ರೆ ಡಿಸ್ಟರ್ಬೆನ್ಸ್ ಆಗದೆ ಇರುವಂಥದ್ದು. ಪ್ರಪಂಚದ ಜನ ಏನ್ ಹೇಳ್ತಾರೆ? ಕಾಮ ವಿಕಾರ ಇಲ್ಲದೆ ಇರ್ಲಿಕ್ಕೆ ಆಗುತ್ತಿಲ್ಲ ಅಂತ ಹೇಳ್ತಾರೆ. ಒಂದು. ಎರಡನೇದು ಇಂಪಾರ್ಟೆಂಟ್ ಯಾವ್ದು ಗೊತ್ತಾ? ಯಾವ್ದೇಳಿ? ಯೋಗ. ಕ್ರೋಧ. ಎರಡನೇದು ಕ್ರೋಧ. ಓಕೆ. ಎರಡನೇದು ಬಾಬಾ ಅಸಂಭವ ಏನು ಅಂತಂದ್ರೆ, ಪ್ರಪಂಚದ ಜನ ಯಾವ್ದು ನೋಡಿದ್ರು ನನ್ನ ಶರೀರ, ನನ್ನ ಮನೆ, ನನ್ನ ಆಸ್ತಿ, ನನ್ನ ದುಡ್ಡು, ನನ್ನ ಎಜುಕೇಶನ್ನು, ನನ್ನ ಮಕ್ಕಳು, ನನ್ನ ಪತಿ ಎಲ್ಲ ಏನ್ ಹೇಳ್ತಾರೆ? ಎಲ್ಲಿದ್ದಾರೆ? ಮನೆಗಳಲ್ಲಿ. ನಂದು 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 ಯಾವ್ದಿದ್ರು ಕೂಡ ಏನು ನನ್ನದು ಮಾಡ್ಕೊಳ್ಳೋದಲ್ಲಿದ್ದಾರೆ. ಕೋಟಿಗಟ್ಲೆ ಇದ್ರು ಇನ್ನೂ ಬೇಕು, ಮತ್ತು ಜಮೀನಿದ್ರು ಮತ್ತೂ ಬೇಕು. ಎಲ್ಲಾನು ಕೂಡ ಏನ್ ಮಾಡ್ತಿದ್ದಾರೆ? ನನ್ನದು ನನ್ನದು ಅಂತ ತಮ್ಮ ಮನಸ್ಸಿನ ಮನೆಯಲ್ಲಿ ಸಂಸ್ಕಾರದಲ್ಲಿ ತಂದು ಬಿಟ್ಟು ಅಧಿಕಾರದಿಂದ ಸೇಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾರು? ಪ್ರಪಂಚದ ಜನ. ಅದು ಕೊಳೆ ಕೆಸರು ಅಂತ ಗೊತ್ತಿದ್ರು ಕೂಡ ಅದನ್ನ ಇಟ್ಕೊಳ್ಳೋದಲ್ಲದೆ ಮತ್ತೊಬ್ಬ ಏನ್ ಮಾಡ್ತಿದ್ದಾರೆ? ತಂದ್ಬಿಟ್ಟು ಅದಲ್ಲಿ ಆಗ್ತಾ ಇದ್ದಾರೆ. ನೀವೇನ್ ಮಾಡ್ತಿದ್ದೀರಿ? ಬಿಡ್ತಾ ಇದ್ದೀವಿ. ತನುವು ನಿನ್ನದು, ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಮಾತ್ರದ ನೆಪವು ಮಾತ್ರವೇ ನನ್ನದು. ಯಾವ್ದಂತೆ? ತನುವು ನಿನ್ನದು. ತನು ಯಾರ್ದು? ನಿಂದು. ಬರೀ ಬಾಯಲ್ಲಿ ಹೇಳುವಂಗಿಲ್ಲ. ನಿನ್ನದು ಅಂದ್ಮೇಲೆ ಅವನಿಗೆ ಕೆಲಸ ಮಾಡ್ಲಿಕ್ಕೆ ಕೊಡ್ಬೇಕು ಅದನ್ನ. ನಿಂದು ನಿನ್ನದು ಬಾಯಲ್ಲಿ ಮಾತು ಹೇಳ್ಕೊಂಡ್ಬಿಟ್ಟು ಆಮೇಲೆ ಮನಸ್ಸಲ್ಲಿ ನಂದು ನಂದು ಅಂತಂದ್ರೆ, ತನುವು ನಿನ್ನದು, ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾಟಕದ ಅನುಸಾರ ಏನೇನು ಸಾಧನಗಳು ನಮಗೆ ಈ ಪ್ರಪಂಚದಲ್ಲಿ ಸಿಕ್ಕಿದಾವೆ ಅದೆಲ್ಲ ಯಾರ್ದು?
ಅದು ಅವ್ರದ್ದು. ತನು ನಿನ್ನದು, ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ಆಮೇಲೆ ನಂದ್ಯಾವುದು? ಲೋಕ ನಾನು ಮಾತ್ರ. ನನ್ನವನೆಂಬ ನೆಪವು ಮಾತ್ರವೇ ನನ್ನದು. ಅಂದ್ರೆ ಅಂತ ವಿಶಾಲ ಕಾರ್ಯಕ್ಕೆ ನನ್ನ ತನು ಮನ ಧನವನ್ನ ನೀನು ಉಪಯೋಗ ಮಾಡ್ಕೊಂಡಿದೀಯಲ್ಲ. 850 ಕೋಟಿ ಆತ್ಮಗಳಲ್ಲಿ ನನ್ನನ್ನ ಆಯ್ಕೆ ಮಾಡಿದೀಯಲ್ಲ. ಆಯ್ಕೆಯ ಜೊತೆಗೆ ಅದರ ಉಪಯೋಗ ಮಾಡ್ತಿರುವಂತ ಅನುಭವ ನನಗೆ ಆಗ್ತಾ ಇದೆಯಲ್ಲ, ಇದು ಮಾತ್ರವೇ ನನ್ನದು. ಅಯ್ಯೋ ಭಗವಂತ, ಇಷ್ಟು ಕೊಳೆ ಕೆಸರಿರುವಂತ ನನ್ನನ್ನ ಆಯ್ಕೆ ಮಾಡ್ದಿಯಲ್ಲ ಬಾಬಾ. ಏನು ರಾಕೇಶ್ ಅಣ್ಣ? ಅದಕ್ಕೆ ಟ್ಯಾಂಕ್ಸ್ ಹೇಳ್ತೀವಿ. ಥ್ಯಾಂಕ್ ಯು. ಇದು ಮಾತ್ರ ನನ್ನದು. ನನ್ನನ್ನು ಆಯ್ಕೆ ಮಾಡಿದೆಯಲ್ಲ. ಸಾಧು ಸಂತರನ್ನ, ತಪಸ್ಸು ಮಾಡೋರನ್ನ, ವೇದಶಾಸ್ತ್ರ ಪುರಾಣಗಳನ್ನು ಓದುವಂಥವರನ್ನ, ಖಾಲಿ ಚಪ್ಪಲಿದೆ ನಡಿಗೆ ಮಾಡುವಂತ ಒಂದು ಭಕ್ತರನ್ನ ಬಿಟ್ಬಿಟ್ಟು, ಹೈಯರ್ ಎಜುಕೇಶನ್ ಇರೋರನ್ನ ಬಿಟ್ಬಿಟ್ಟು, ಶ್ರೀಮಂತರನ್ನ ಬಿಟ್ಬಿಟ್ಟು, ಯಾವ ವಿಶೇಷತೆ ನೋಡ್ಬಿಟ್ಟು ನನ್ನನ್ನು ಆಯ್ಕೆ ಮಾಡಿದ್ಯೋ ನೀನು ಅಂತ ಬಿಟ್ಟು ನಾವೇನ್ ಮಾಡ್ತಿದೀವಂತೆ? ಆಡ್ತಾ ಇದ್ದೀವಿ. ಕಣ್ಣಲ್ಲಿ ನೀರು ಸುರಿಸ್ಬೇಕು ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾವುದನ್ನ ಪ್ರಪಂಚದ ಜನರು ನಾವಿರೋದೇ ನಾನು ನಂದು, ಇರೋ ವರ್ಷದಿಂದ ಆರಾಮಾಗಿ ತಿಂದು ಉಣ್ಕೊ ಆರಾಮಾಗಿ ಹೋಗ್ರಿ, ಮುಂದಿನ ಜನ್ಮ ಯಾರಿಗ್ ಗೊತ್ತು ಏನಾಗ್ತದಂತ. ಆರಾಮಾಗಿ ಊರು ತಿರುಗ್ರಿ, ನಾಲ್ಗೆ ಚೆನ್ನಾಗಿ ಊಟ ತಿಂಡಿ ಕೊಡಿ, ಊರೆಲ್ಲ ಸುತ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು? ಲೈಫ್ ಅನ್ನ ಮಾಡ್ಬೇಕು. ಎಂಜಾಯ್ ಮಾಡ್ಬೇಕು ಅಂತ ಪ್ರಪಂಚದ ಜನ ಹೇಳೋರು. ನಮಗೆ ಏನು ಬೇಡ. ಬೇಡ ಅಂದ್ರೆ ಹೋಟೆಲ್ ಊಟ ಬೇಡ, ಈರುಳ್ಳಿ ಬೆಳ್ಳುಳ್ಳಿ ಬೇಡ, ಊರ್ ಸುತ್ತೋದು ಬೇಡ, ಅವ್ರ ಇವ್ರದ್ದು ಸುದ್ದಿ ಬೇಡ, ಬಂಗಾರ ಬೇಡ, ಒಡವೆ ಬೇಡ. ಯಾರು ಮಾತಾಡ್ತಾ ಇಲ್ಲ. ಬೇಡ. ಬೇಡ ಅಂತ ಯಾರು ಹೇಳ್ತಾನೆ ಇಲ್ಲ. ಅಣ್ಣವ್ರೆ, ನಿಮ್ಗೂ ಬೇಡ ಇರ್ಬೋದು, ನಮಗೂ ಬೇಕು ಅಂತ. ನಮಗೂ ಕೂಡ ಬೇಡ. ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಂಡಿದ್ದೀರಾ ಅಥವಾ ಇನ್ನು ಬೇಕು? ಹೆಸರು, ಕೀರ್ತಿ, ಹೊಗಳಿಕೆ, ಸೆಲ್ಫಿ, ಫೋಟೋ, ಕಿರೀಟ, ಬಂಗಾರ, ಸನ್ಮಾನ ಬೇಕಾ? ಇಲ್ಲ. ಬೇಡಿ. ಯಾರು ತ್ಯಾಗ ಮಾಡಿರ್ತಾರೋ ಅವರು ಮಹಾನ್. ಪವಿತ್ರತಾ ವ್ರತ ಅಂತಂದ್ರೆ ಅಪವಿತ್ರತೆಯ ಯಾವ ವ್ಯಕ್ತಿಯನ್ನು ಕೂಡ ನೀವು ಮನಸ್ಸಿನಿಂದ ಟಚ್ ಮಾಡಬಾರ್ದು. ಏನ್ ಮಾಡಬಾರ್ದು? ಟಚ್ ಮಾಡಬಾರ್ದು. ಹಂಗಂದ್ರೆ ಅದಂಗ ಆಗ್ಬಿಡ್ತದೆ. ಟಚ್ ಮಾಡಬಾರ್ದು. ಈ ಪ್ರಪಂಚದಲ್ಲಿ ಇರ್ಬೇಕೋ ಬೇಡವಾ? ಇರ್ಬೇಕು. ಮತ್ತೆ ಟಚ್ ಮಾಡಬಾರ್ದು ಅಂತಂದ್ರೆ ನನ್ನದು ಅಂತ ಇರಬಾರ್ದು. ಭಗವಂತ ಹೇಳ್ತಾರೆ, ಮಕ್ಕಳೇ, ಕಮಲದ ಹೂವು ಎಲ್ಲಿ ಇರ್ತದೆ? ಇದರಲ್ಲೇ ಇರ್ತದೆ. ಕಮಲದ ಹೂವು ಕೆಸರು ಇರುತ್ತಾ? ಇಲ್ಲ. 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 ಅದು ಆಕಾಶದಿಂದ ಬರುವಂತ ಮಳೆಯ ಒಂದು ನೀರನ್ನು ಕೂಡ ಕೆಳಗಡೆ ಬಿಟ್ಬಿಟ್ಟಿರ್ತದೆ, ಏನು ಇಟ್ಕೊಳಲ್ವಂತ. ಹಂಗಂದ್ರೆ ಡಿಟ್ಯಾಚ್ಮೆಂಟ್. ಪ್ರಪಂಚದಲ್ಲಿ ಪ್ರತಿದಿನ ನಡೆಯುವಂತ ಘಟನಾವಳಿಗಳು, ಕರ್ಮ ಮತ್ತು ಕರ್ಮದ ಫಲ ಯಾವುದನ್ನು ನಿನ್ನ ಮನಸ್ಸಿನ ಸ್ಮೃತಿಯ ಪಟಲದಲ್ಲಿ ಇಟ್ಕೊಳ್ಬೇಡ. ಅದನ್ನ ಬಿಟ್ಬಿಟ್ಟು ಕೆಳಗಡೆಗೆ. ಕೆಸಲ್ಲಿ ನೀನ್ ಇರ್ಬೇಕು. ಪ್ರಪಂಚ ಹಂಗೆ ಇದೆ. ಆ ಒಂದು ಕಮಲದ ಹೂವನ್ನ ಕೆಸರಿನ ತೆಗೆದುಬಿಟ್ಟು ಏನಾಗ್ಬಿಡ್ತದೆ? ಒಣಗೋಗ್ಬಿಡ್ತದೆ. ಅದಕ್ಕಾಗಿ ಅದನ್ನ ನಾನು ಇರಬೇಕು, ಆದ್ರೆ ಮನಸ್ಸಿನಿಂದ ನಾನು ಟಚ್ ಆಗ್ಬಾರ್ದು. ಭಗವಂತ ಈ ಪ್ರಪಂಚಕ್ಕೆ ಬರ್ತಾರೆ, ಎಲ್ಲರ ದುಃಖವನ್ನು ನೋಡ್ತಾರೆ, ಕಷ್ಟವನ್ನು ನೋಡ್ತಾರೆ, ಅದರ ಪ್ರಭಾವದಲ್ಲಿ ಅವರು ಬರೋದಿಲ್ಲ. ಹಾಗೆ ನೀವು ಬಾಬ್ ಸಮಾನ ಆಗ್ಬೇಕು ಅಂತಂದ್ರೆ ದುಃಖ ಕಷ್ಟದ ಪ್ರಭಾವ ನಿಮ್ಮ ಮೇಲೆ ಬರ್ದೇನೆ ನೀನು ಸದಾ ಕಾಲ ಹೇಗೆ ಕಮಲದ ಹೂವನ್ನ ತೆಗೆದು ದೇವರ ತಲೆ ಮೇಲೆ ಮುಡಿಗೆ ಅಥವಾ ಒಂದು ದೇವರವನ್ನು ಶೃಂಗಾರಕ್ಕೆ ಇಡ್ತಾರೋ ಹಾಗೆ ನನ್ನ ಮನಸ್ಸನ್ನು ಬುದ್ಧಿಯನ್ನು ಕೂಡ ನಾನು ಯಾರ ಕೈಲಿ ಕೊಡಬೇಕು? ಈಶ್ವರಿಯ ಕಾರ್ಯಕ್ಕೆ ನಾವು ಕೊಡಬೇಕಾಗ್ತದೆ. ಆದ್ರದ್ದು ಎಲ್ಲಿ ಬೆಳೆಯುತ್ತದೆ ಕಮಲದ ಹೂವು? ಕೆಸರಲ್ಲೇ ಬೆಳೀತದೆ. ಹಾಗೆ ಕಲಿಯುಗ ಕೆಸರಿನ ಪ್ರಪಂಚನೇ. ಸತ್ಯುಗ ಹರಿಯುವಂತ ನೀರಿನ ಪ್ರಪಂಚ. ಇವಾಗ ನಿಂತು ಬಿಟ್ಟಿದೆ ನೀರು. ದಿನದಿಂದ ದಿನಕ್ಕೆ ಕೆಸರೇನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ. ಆ ಕೆಸರಿನಲ್ಲಿ ಯಾರ್ದು ಇಳಿದ್ರೆ ಅವ್ರಿಗೂ ಕೂಡ ಕೈ ಕಾಲಿ ಕೆಸರು ಮೆತ್ತುತ್ತದೆ. ಯಾರು ನನಗೆ ಕೆಸರು ಅಂಟುತ್ತಾ ಇಲ್ಲ. ಹಾಗಿದ್ರೆ ಬೆಳಗಿಂದ ಸಾಯಂಕಾಲವರೆಗೂ ನಾನು ಕರ್ಮವನ್ನು ಮಾಡಿದಾಗ ನನ್ನ ಮನಸ್ಸಿಗೆ ಕೆಸರಿಗೆ ಮೆಚ್ಚಿಕೊಂಡು ಬರ್ತಾ ಇದ್ದೇನೋ ಅಥವಾ ಕ್ಲೀನ್ ಆಗ್ಬಿಟ್ಟು ಬರ್ತಾ ಇದ್ದೇನೋ ಅಂತ ನಾವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೋಬೇಕಾಗ್ತದೆ. ಯಾರು ಕೆಸರು ಮೆಚ್ಕೊಳ್ಳೋದಿಲ್ವೋ ಅವ್ರು ಯಾರು? ಕೆಸರು ಯಾವುದು? ಈ ಪ್ರಪಂಚದ ಪ್ರತಿ ವಸ್ತು, ವ್ಯಕ್ತಿ, ಎಲ್ಲ ಕೆಸರೆ. ನನಗೊಬ್ಬ ಇದು ಬಿಟ್ರು ವಯಸ್ಸಾದ್ರೂ ನೋಡ್ಬೇಕಲ್ವಾ, ನನ್ನ ಪೊಸಿಷನ್ ಏನು, ನಾನು ಸೀನಿಯರ್ ಅಲ್ಲ, ಸರಿ ಇಲ್ಲ ಅಂತ ಹೇಳ್ಬಿಟ್ರು, ತಲೆ ಸರಿ ಇಲ್ಲ ಅವರಿಗೆ, ಇದೆಲ್ಲ ಏನು?
ಹೆಸರು ನಾನು ನನ್ನದು ಅಂತ ಏನೇನು ಹೇಳ್ತೀರೋ ಆ ಅಭಿಮಾನ ಇದೆಯೋ, ಯಾವ್ದಲ್ಲಿ ವಿಕಾರ ತುಂಬಿದೆಯೋ, ಈ ಪ್ರಪಂಚದ ವಸ್ತು ವ್ಯಕ್ತಿ ವಿಷಯಗಳು ಎಷ್ಟು ನನ್ನದು ಅಂತ ಹೇಳ್ತೀರೋ ಅಂದೇನರ್ಥ? ಕೆಸರು. ಮಲಿನ ಹೆಸರು. ನಿಮ್ಮಲ್ಲಿ ಸಂಸ್ಕಾರದಲ್ಲಿ ಕೆಸರಿನ ಡಬ್ಬವನ್ನ ಚೆನ್ನಾಗಿ ಏನ್ ಮಾಡಿದ್ದೀರಿ? ಮೆತ್ಕೊಂಡಿದ್ದೀವಿ ಅವ್ರ ಹಾಗೆ ಇವ್ರು ಹೀಗೆ. ತಿರುವಿಗೆ. ಹೌದು ತಾನೆ? ಕಿಚಡಿ ಹಾಕ ಡಬ್ಬ ಅಂತ ಹೇಳ್ತಾರೆ ಬಾಬಾ. ಏನ್ ಹೇಳ್ತಾರೆ? ಕಿಚಿಡಿ ಹಾಕ ಡಬ್ಬ. ಅಂದ್ರೆ ಅಂದ್ರೆ ಕೆಸರಿನ ಡಬ್ಬ ಕಸದ ತೊಟ್ಟಿ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಕಸದ ತೊಟ್ಟಿ. ನಿಮ್ಮನೆ ಹತ್ರ ಪ್ರತಿದಿನ ಮುನ್ಸಿಪಾಲ್ಟಿ ಅವ್ರದ್ದು ಆಟೋ ಬರ್ತದೋ ಬರಲ್ವೋ? ಬಂತು ಏನದು ಆಟೋ? ಕಸ. ಕಸ ತುಂಬ್ಕೊಂಡು ಹೋಗೋದು. ಅಲ್ವಾ? ಆ ಕಸದ ತೊಟ್ಟಿಯಲ್ಲಿ ಏನ್ ಮಾಡಿ ನಿಮ್ ಮನೆಗೆ ಬಂದಾಗ ಆ ಕಸದ ತೊಟ್ಟಿಯಲ್ಲಿರುವಂತ ಆ ಆಟೋದಲ್ಲಿ ಕೂತ್ಕೊಳ್ಳಿ. ಎಷ್ಟ್ ದಿನ? ಒಂದ್ ನಿಮಿಷನೂ ಒಂದು ದಿನ ಕೂತ್ಕೊಳ್ಳಿ. ಎಲ್ಲಿ? ಕಸ. ಆಟೋದಲ್ಲಿ. ಊರೆಲ್ಲ ಸುತ್ಕೊಂಡು ಬನ್ನಿ. ಒಂದು ದಿವಸ ಪೂರ್ತಿ ಸುತ್ಕೊಂಡ್ ಬನ್ನಿ. ಎಷ್ಟು ಸುವಾಸನೆ ಇರ್ತದೆ ಅಲ್ವಾ? ಎಷ್ಟು ಆರಾಮಾಗತ್ತೆ ಅಲ್ವಾ? ಕಷ್ಟ. ಆಗೋದಿಲ್ಲ. ಹೆಂಗಿರ್ತದೆ? ತುಂಬಾ ನಾಶ. ಮತ್ ನೀವ್ ಮಾಡ್ತಿರೋದೇನ್ ಮತ್ತೆ ಇವಾಗ? ನಿಮ್ಮ ಮನಸ್ಸಿಂದ ಏನ್ ಮಾಡ್ತಿದ್ದೀರಿ? ಅದೇ ಮಾಡ್ತಿರೋದು. ಆ ಕೆಸರಿನ ಒಳಗಡೆ ಕೂತ್ಕೊಂಡು ಯಾರ್ಯಾರ ಮನೇಲಿ ಕೆಸರಿದೆ ಅಂತ ನೋಡಿ ಅದನ್ನು ಚೆನ್ನಾಗಿ ತಗೊಂಡು ಬಂದು ನಿಮ್ಮ ಮನೇಲಿ ಇಟ್ಟು ಬಂದವರಿಗೆಲ್ಲ ಆ ಕೆಸರನ್ನ ಕೊಳಕನ್ನ ಏನ್ ಮಾಡ್ತಿದ್ದೀರಿ? ಹಂಚ್ತಾ ಇದೀವಿ. ವಾತಾವರಣಕ್ಕೆ, ವಾಯುಮಂಡಲಕ್ಕೆ, ವ್ಯಕ್ತಿಗೆ ಎಲ್ಲ ಏನ್ ಮಾಡ್ತೀರಿ? ತುಂಬಾ ಚೆನ್ನಾಗಿ ಉಡುಗೊರೆ ರೂಪದಲ್ಲಿ ಕೊಡ್ತಾ ಇದ್ದೀರಿ. ನೀವು ಮಾತ್ರ ಕೆಸರು ಕೊಡೋದು, ಅವ್ರು ಮಾತ್ರ ನಿಮ್ಗೆ ಏನ್ ಕೊಡ್ಬೇಕು? ಒಳ್ಳೆಯದು. ಒಳ್ಳೆ. ಅದ ಹೆಂಗಾಗ್ಬಿಡ್ತದೆ ಅಲ್ವಾ? ನಾನು ಒಳ್ಳೆದನ್ನ ಕೊಟ್ರೆ ರಿಟರ್ನ್ಸ್ ಒಳ್ಳೆದಾಗುತ್ತೆ. ನನಗೆ ಒಳ್ಳೆದನ್ನು ಸಿಗತ್ತಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ ಪವಿತ್ರತೆಯ ವ್ರತ ಅಂತಂದ್ರೆ ಈ ಪ್ರಪಂಚದಲ್ಲಿ ನನ್ನವರು ಅಂತ ಯಾರು ಇಲ್ಲ. ಇಲ್ಲ, ನನ್ನದು ಅಂತ ಏನು ಇಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಭಗವಾನನ್ನ. ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಪಂಚದಲ್ಲಿ ನಾನೇ ಇಲ್ಲ. ನಾನಿದ್ರೆ ತಾನೇ ನನ್ನದು, ನಿರಾಕಾರ ಅಲ್ವಾ? ಆತ್ಮ ಕೋ ಬಿಂದು ಲಗಾವ್ ಹೇಳ್ದೋ ಇಲ್ಲ ಬಾಬಾ? ಬಿಂದು ಲಗಾವ್. ನಾನೇ ಇಲ್ಲ ಆದ್ಮೇಲೆ ನಂದೆಲ್ಲಿಂದ? ಹೌದು. ಶರೀರದೊಳಗಡೆ ಆತ್ಮ ಇದ್ರ ತಾನೆ, ಶರೀರ, ಮಕ್ಕಳು, ಮನೆ, ಊಟ, ತಿಂಡಿ. ನಾನೇ ಇಲ್ಲ ಅಂದ್ಮೇಲೆ ನನ್ನದೆಲ್ಲಿಂದ ಬಂದ್ಬಿಡ್ತದದು? ಹೌದು. ಅದು ಎಷ್ಟು ಆ ನಾನು ನನ್ನತನವನ್ನ ನಾನು ಸಂಹಾರ ಮಾಡಬೇಕು. ಯಾವ್ದಿಂದ? ಯೋಗದಿಂದ. ಮನಸ್ಸಿನಿಂದ. ಈ ಪ್ರಪಂಚದಲ್ಲಿ ಇರ್ತೇನೆ, ಊಟ ತಿಂಡಿ ಮಾಡ್ತೇನೆ, ಮನೇಲಿ ಇರ್ತೇನೆ, ಎಲ್ಲ ಸಂಬಂಧಗಳು ಎಲ್ಲ ಇರ್ತವೆ, ಆದ್ರೆ ಯಾವುದು ಕೂಡ ನನ್ನದು ಅಲ್ಲ. ಭಗವಂತ ಮೂರು ಲೋಕದ ಒಡೆಯ, ಆದ್ರೆ ಯಾವ್ದಾದ್ರೂ ನನ್ನದು ಅಂತ ಹೇಳ್ತಾರ ಅವರು? ಅಲ್ವಾ? ಈ ಪ್ರಪಂಚವನ್ನ ಪರಿವರ್ತನೆ ಮಾಡ್ತಾರೆ, ಎಂದೂ ಕೂಡ ಅದರ ಮಾಲೀಕ ನಾನು ಅಂತ ಹೇಳೋದಿಲ್ಲ. ಮಾಲೀಕ ಯಾರು ಅಂತ ಹೇಳ್ತಾರೆ ಬಾಬಾ? ಮಕ್ಕಳನ್ನ ಹೇಳ್ತಾರೆ. ಮಕ್ಕಳೇ ನೀವು ಸತ್ಯುಗಕ್ಕೆ ಹೋಗಿ ರಾಜ್ಯಭಾರ ಮಾಡಿ. ಅದು ವಿಶ್ವ ಪರಿವರ್ತನೆ ಮಾಡಿದ್ಯಾರು? ಬಾಬಾ. ಬಾಬಾ. ಅಂದ್ರೆ ಚೆನ್ನಾಗಿರುವನ್ನ ಮನೆಯನ್ನ ಕೊಟ್ಟು ಬಿಟ್ಟು ನೀವಿರಿ ಅಂತ ಭಗವಂತ ನಮಗೆ ಬಿಡ್ತಾರೆ ಹೊರತು ಅವನು ಸ್ವತಃ ಇರೋದಿಲ್ಲ. ಎಂತಹ ಮಹಾನ್ ವ್ಯಕ್ತಿ ಅಲ್ವಾ? ನಮ್ಗೆಲ್ಲವನ್ನ ಕೊಡ್ತಾರೆ, ಆದ್ರೆ ಆ ಒಂದು ಸುಖವನ್ನ ಭಗವಂತ ಅನುಭವ ಮಾಡೋದಿಲ್ಲ. ಯಾರಿಗೆ ಕೊಡ್ತಾರೆ? ಮಕ್ಕಳಿಗೆ ಕೊಡ್ತಾರೆ. ಅಂದ್ಮೇಲೆ ಹೇಳಿ ಆತ್ಮೀಯರೇ, ಮಹಾನ್ ನಾವು ನಮ್ಮಪ್ಪನೋ? ನಮ್ಮಪ್ಪ. ಅದಕ್ಕೆ ಮಹಾನ ಮಕ್ಕಳನ್ನ ನೋಡ್ತಿದ್ದೀನಿ ಅಂತ ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ, ತಂದೆ ಕಾರಣದಿಂದ ಆ ಮಕ್ಕಳು ಏನಾಗಿರ್ತಾರೆ? ಮಹಾನರಾಗಿರ್ತಾರೆ. ಅವರ ಸ್ವಯೋಗ್ಯತೆಯಿಂದ ಅಲ್ಲ. ಅಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಪವಿತ್ರತಾ ಕಾ ವ್ರತ್. ಯಾವ್ದಂತೆ? ಪವಿತ್ರ ವ್ರತ. ಅಂದ್ರೆ ಈ ಪ್ರಪಂಚದಲ್ಲಿ ನನ್ನದು ಅಂತ ಏನು ಇಲ್ಲ. ಇಲ್ಲ ಅಂತ ಮಾನಸಿಕವಾಗಿ ನಾವು ಸ್ವೀಕಾರ ಮಾಡಿ ಅದರಿಂದ ಡಿಟ್ಯಾಚ್ ಆಗ್ಬಿಟ್ಟು ನೀವೇನ್ ಮಾಡ್ಬೇಕು? ಪ್ರತಿಯೊಂದು ಕರ್ಮವನ್ನ ನೀವು ಮಾಡಿದಾಗ ಆವಾಗ ಅಂತಹ ಮಕ್ಕಳನ್ನ ನಾನು ಮುಂದೆ ಈಶ್ವರಿಯ ಕಾರ್ಯಕ್ಕೆ ಉಪಯೋಗ ಮಾಡ್ಕೋತೀವಿ. ಮೊದಲನೇ ಕಂಡೀಷನ್ ಏನು ಬಾಬಾ ಹೇಳ್ತಾ ಇರೋದು? ಮಹಾನಾಗಕ್ಕೆ ಪವಿತ್ರ ವ್ರತ. ಪವಿತ್ರ ಭಾವ. ಏನ್ ಹೇಳಿ? ಪವಿತ್ರ
ಭವ. ಭಾವ. ಅಂದ್ರೆ ಅಂದ್ರೆ ಅದು ನನ್ನದು. ನಾನು ನನ್ನದು ಹೇಳುವಂತ ಯಾವ ವಸ್ತು, ವ್ಯಕ್ತಿ, ವಿಷಯ ಮತ್ತು ಆತ್ಮದಲ್ಲಿ ಮನಸ್ಸನ್ನು ಇಟ್ಟಿದೆಯೋ ಅದರಿಂದ ಏನ್ ಮಾಡು? ತೆಗಿಬೇಕು. ನಷ್ಟ ಮೋಹ. ಅಲ್ಲಿಂದ ಮೋಹವನ್ನ ತೆಗೆದಾಕು. ನನ್ನದು ಹೇಳೋದನ್ನ ಬಿಡು. ಶರೀರ ಯಾರ್ದು? ಭಗವಂತಂದು. ಭಗವಂತ ಉಪಯೋಗ ಮಾಡ್ತಾರೆ. ಊಟ ಯಾರ್ದು? ಭಗವಂತಂದು. ಊಟ ಯಾರು ಮಾಡ್ತಿದ್ದಾರೆ? ಬಾಬಾ ಮಾಡ್ತಿದ್ದಾರೆ. ಜ್ಞಾನ ಯಾರ್ದು? ಬಾಬಂದು. ಜ್ಞಾನ ಯಾರು ಹೇಳ್ತಿದ್ದಾರೆ? ಬಾಬಾ. ಹಾ. ಅಮೃತ ವೇಳೆ ಕುತ್ಕೊಂಡಾಗ ಯೋಗ ಯಾರು ಮಾಡ್ತಿದ್ದಾರೆ? ನಾವು. ಭಾವ. ಬಾಬಾ. ಬಾಬಾ. ಅಮೃತ ವೇಳೆ ಕುತ್ಕೊಂಡು ಚೆನ್ನಾಗಿ ನಿದ್ರೆ ಯಾರು ಮಾಡ್ತಿದ್ದಾರೆ? ನಾವು. ನಾವೇ. ಇಲ್ಲಪ್ಪ, ಬಾಬಾ. ಇಲ್ಲ, ನಾವು. ಪತಿ ಪತಿಗೆ ಯಾರು ಬೈತಾ ಇದ್ದಾರೆ? ನಾವೇ. ನಾವು. ನಾನಲ್ಲ, ಬಾಬಾ ಅಲ್ವಾ? ಒಳ್ಳೊಳ್ಳೇದೆಲ್ಲ ಬಾಬನಿಗೆ ವಹಿಸ್ಬಿಡ್ತೀವಿ ನಾವು. ನಾನೇನು ಹೇಳಿಲ್ಲಪ್ಪ. ಇಲ್ಲ, ಯಾವುದು? ಭಾವ. ಬಾಬಾ ಅಲ್ವಾ? ಅದಕ್ಕಾಗಿ ಎಲ್ಲಿ ಬಾಬಾ ಹೇಳ್ಬೇಕು ಅನ್ನೋದು ಏನ್ ಮಾಡ್ಬೇಕು? ಗೊತ್ತಿರಬೇಕು. ಗೊತ್ತಿರಬೇಕು. ಹಾಗಾಗಿ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಪವಿತ್ರತೆಯ ವ್ರತವನ್ನ ಏನ್ ಮಾಡಿದಿರಿ? ಧಾರಣೆ ಮಾಡಿ. ಧಾರಣೆ ಇಲ್ಲಿ ಮಾಡಿದ್ವಿ. ಪ್ರಶ್ನೆ, ಪವಿತ್ರತೆ ವ್ರತ ಅಂತ ಯಾಕೆ ಹೇಳಿದ್ರು ಬಾಬಾ? ಈಗ ವ್ರತ ಅಂದ್ರೆ ಈ ಒಂದಿಷ್ಟು ದಿನ ಅಂತ ಇಟ್ಕೊಂಡಿರ್ತೀವಲ್ಲ ಅಣ್ಣ. ಹಾ, ಸೊ ಅದೇ ತರ ಇದು. ಅದು ಆರಂಭ ಆದ ಮೇಲೆ ಅದ ವ್ರತ ಮುಗಿಯುವವರೆಗೂ ಅದಕ್ಕೆ ಸಂಬಂಧಪಟ್ಟಂತ ನಿಯಮಾವಳಿಗಳನ್ನ ನೀವು ಫಾಲೋ ಮಾಡ್ಲೇ ಬೇಕು. ಹೌದಾ? ಈಗ ನಾನು ಒಂದು ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಧರಿಸ್ತೇನೆ. 3 ತಿಂಗಳು ಏನ್ ಮಾಡ್ಬೇಕು ನಾನು? ಬೆಳಿಗ್ಗೆ ಎದ್ದು ಅಷ್ಟೊತ್ತಿಗೆನೆ ತಣ್ಣೀರಲ್ಲಿ ಸ್ನಾನ ಮಾಡ್ಬೇಕು. ಆ ಕಪ್ಪು ಬಟ್ಟೆನೇ ಧರಿಸ್ಬೇಕು. ಹ್ಮ್. ಚಳಿ ಇದೆ ಅಂತ ಸ್ವೆಟರ್ ಹಾಕೊಳ್ಳೋಂಗಿಲ್ಲ. ಹ್ಮ್. ಖಾಲಿ ಚಪ್ಪಲಿ ಓಡಾಡ್ಬೇಕು ಅಲ್ವಾ? ಹೌದು. ಮನೆಯಲ್ಲಿ ಅಡಿಗೆ ಅಲ್ಲಿ ಅಂದ್ರೆ ಅವರು ಒಂದು ಇರುವಂತ ಸ್ಥಳದಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೇಕು. ಹ್ಮ್. ಎಲ್ಲಿವರೆಗೆ? ಬಾಲೆ. ಮುಗಿಲ ತನಕ. ಇರುಮುಡಿ ತಗೊಂಡೋಗಿ ಅಲ್ಲಿ ಅಯ್ಯಪ್ಪನ ಹತ್ರ ಹೋಗ್ಬಿಟ್ಟು ಇಡುವವರೆಗೂ ಕೂಡ ಆ ನಿಯಮವನ್ನ, ಎಷ್ಟು ದಿನದವರೆಗೆ ನೀವು ಆ ಮಾಲೆಯನ್ನ ಧರಿಸಿದ್ರು ಆ ನಿಯಮವನ್ನು ಫಾಲೋ ಮಾಡ್ಲೇ ಬೇಕು. ವಾಪಸ್ ಬರ್ಬೇಕಾದ್ರೆ ಆಮೇಲೆ ಏನ್ ಮಾಡ್ತಿರೋದು? ಆಮೇಲೆ ಏನ್ ಪ್ರಶ್ನೆ? ವಾಪಸ್ ಎಲ್ಲ ಚೇಂಜ್. ಅದ್ರ ಮೊದ್ಲು ಏನ್ ಮಾಡ್ತಿದ್ವಿ ಅದನ್ನ ಆಮೇಲೆ ಏನ್ ಪ್ರಶ್ನೆ? ಅದು ಬೇಡ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ, ಸರಿನಾ? ಆದ್ರೆ ವ್ರತವನ್ನು ಧಾರಣೆ ಮಾಡಿದಾಗ ಮಾತ್ರ ಏನ್ ಮಾಡ್ಬೇಕು ನೀವು? ಈ ಎಲ್ಲ ನಿಯಮಗಳನ್ನ ಫಾಲೋ ಮಾಡ್ಬೇಕು. ಹಾಗೆ ನೀವು ಕೂಡ ಒಂದು ವ್ರತವನ್ನು ಧಾರಣೆ ಮಾಡಿದ್ದೀರಿ. ಯಾವಾಗಿಂದ? ಬಾಬಾ ಅವ್ರ ಜ್ಞಾನ ತಿಳಿದಾಗ್ಲಿಲ್ಲ. ಹಾ, ತಿಳಿದಾಗಿಂದ ನಾವು ಮಾಡಿಲ್ಲ, ಇನ್ನೂವರೆಗೂ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಇವತ್ತಿಂದಾದ್ರೂ ಮಾಡಿ. ಹೌದಾ ಅಲ್ವಾ? ಹೌದು, ನಿಜ. ಇವತ್ತಿನಿಂದ ಎಲ್ಲಿವರೆಗೆ ಮಾಡ್ಬೇಕು? ಕೊನೆ ತನಕ. ಸಂಗಮ ಯುಗ ಮುಗಿಯುವವರೆಗೂ, ಶರೀರದಲ್ಲಿ ಇರುವವರೆಗೂ, ಅಲ್ಲಿವರೆಗೂ ಈ ವ್ರತವನ್ನ ನಿಯಮವನ್ನ ನೀವೇನ್ ಮಾಡ್ಬೇಕಾಗ್ತದೆ? ಪಾಲನೆ. ಸಂಪೂರ್ಣ ಪವಿತ್ರತೆಯ ವ್ರತವನ್ನ ಯಾರು ಫಾಲೋ ಮಾಡ್ತಾರೋ ಅವ್ರೇನಾಗ್ತಾರೆ? ಮಹಾನ್. ಮಹಾನ್. ಯಾರು? ಯಾರು ನನ್ನದು ಅಂತ ಹೇಳೋದಿಲ್ವೋ ಅವರು ಮಹಾನ್. ಯಾರು ನಂದು ನಂದು ಅಂತ ಹೇಳ್ತಾರೋ ಮಹಾನ್ ಅಲ್ಲ. ಮಹಾನ್. ಬಾಬಾರನ್ನ ನನ್ನವರು ಅಂತ ಹೇಳಿ, ಅದ್ರಲ್ಲಿ ಏನ್ ತಪ್ಪಿಲ್ಲ. ಅದು ಬೇರೆ ಯಾರ್ದನ್ನು ನನ್ನವರು ಅಂತ ಹೇಳಬಾರ್ದು. आप सभी ने पवित्रता का व्रत धारण किया है ना? ನೀವೆಲ್ಲರೂ ಪವಿತ್ರತೆ ವ್ರತವನ್ನು ಧಾರಣೆ ಮಾಡಿದಿರಿ ತಾನೆ? ಹೌದು ಬಾಬಾ. ಅದಕ್ಕೆ ನಾವು ಪ್ರತಿದಿನ ವೈಟ್ ಬಟ್ಟೆನೇ ಧರಿಸ್ತೀವಿ ಅಲ್ವಾ? ಪ್ರತಿದಿನ ಶರೀರಕ್ಕೆ 3 ಸಲ ಮೈಸೂರು ಸ್ಯಾಂಡಲ್ ಸೋಪ್ ಹಾಕ್ಬಿಟ್ಟೇ ಸ್ನಾನ ಮಾಡ್ತೀವಿ ಅಲ್ವಾ? ಹೌದು. ಪವಿತ್ರತೆ ಶರೀರಕ್ಕೂ ಮನಸ್ಸಿಗೆ ಮನಸ್ಸಿಗೆ ಹೊರಗಡೆಯಿಂದ ವೈಟ್ ಇಷ್ಟೇ ಹಾಕೊಂಡಿರುವಂತ ಬಟ್ಟೆ ಹಾಕೊಳ್ಳೋದು, ಸರಿನಾ? ಮತ್ತೇನ್ ಮಾಡೋದು? ಮನಸ್ಸಿನಿಂದ ಬಾಬಾ ನಮ್ ಪತಿ ಸರಿನೇ ಇಲ್ಲ ಅಂತ ಬಿಟ್ಟು ಬಾಬನ ಹತ್ರನೂ ಹೇಳೋದು, ಸೆಂಟರ್ ಟೀಚರ್ ಹತ್ರನೂ ಹೇಳೋದು, ಯೋಗೇಶ್ ಅಣ್ಣ ಹತ್ರನೂ ಹೇಳೋದು, ಪಕ್ಕದ ಮನೆಯವ್ರ ಹತ್ರನೂ ಹೇಳೋದು ಅಲ್ವಾ? ಅಪ್ಪ ಇಷ್ಟೊಂದು ಕ್ಲೀನ್ ಆಗಿದ್ದೀರಿ, ಪವಿತ್ರವಾಗಿದ್ದೀರಿ ಅಲ್ವಾ? ಕೆಲವೊಂದ್ ಜನ ಅಕ್ಕಂದಿರು ಹೇಳ್ತಾರೆ, ನಾ ಮಾಡಿದ್ದೇ ಬರೀ ತಪ್ಪು ಹೇಳ್ತಾ ಇರ್ತೀರಲ್ಲ, ನಿಮ್ಗೆ ಹೆಂಗ್ ಗೊತ್ತಾಗ್ತದೆ? ಯಾರು ಏನ್ ತಪ್ಪು ಮಾಡ್ತಾರೆ ಅದನ್ನ ತಾನೇ ಹೇಳ್ಬೇಕು, ಇಲ್ಲ ನಮ್ ತಪ್ಪು ಹೆಂಗ್ ಗೊತ್ತಾಗ್ತದೆ? ಯಾರು ಸರಿ ಇದ್ದಾರೆ ಪ್ರಪಂಚದಲ್ಲಿ? ಯಾರು ಸರಿ ಇಲ್ಲ. ಎಲ್ಲರೂ ಸರಿ ಇದ್ದಾರೆ, ನೀವು ಸರಿ ಇಲ್ಲ. ಎಲ್ಲರೂ ಸರಿ ಇದ್ದಾರೆ, ಸರಿ ಇಲ್ದಿರೋದು ಯಾರು?
ನಾನು ನಮ್ಗೆ ಸರಿ ಇಲ್ಲ. ನೀವು ನೋಡುವಂತ ದೃಷ್ಟಿಕೋನವನ್ನ ಚೇಂಜ್ ಮಾಡಿಲ್ಲ. ಓಕೆ ಓಕೆ, ಒಂದು ಫಿಲ್ಮ್ ಇದೆ. ಓಕೆ, ಫಿಲ್ಮ್ ಅಲ್ಲಿ ಹೀರೋ ಸರಿನೋ ಹೀರೋಯಿನ್ ಸರಿನೋ ಅಥವಾ ವಿಲನ್ ಸರಿನೋ? ವಿಲನ್ ತಪ್ಪು ಮಾಡ್ತಿದಾರೆ, ಹೀರೋ ಸರಿನೋ? ಹೀರೋ. ಆ ವಿಲನ್ ತಪ್ಪು ಮಾಡ್ತಿದಾನ? ಹೌದಲ್ವಣ್ಣ? ಇಲ್ಲ. ಡೈರೆಕ್ಟರ್ ಹೆಂಗ್ ಹೇಳಿದ್ರೆ ಅವ್ನು ಮಾಡ್ತಿದ್ದಾನೆ, ವಿಲನ್ ಅವನ್ ಪಾತ್ರ ಕರೆಕ್ಟ್ ಆಗಿ ಮಾಡ್ತಿದಾನಲ್ವಾ? ಹೌದು. ಪಾತ್ರ ಅವ್ರವ್ರು ಮಾಡ್ತಾರೆ. ಮಾಡ್ತಿದಾರ, ಹೌದಾ? ಯಾಕೆ ಮಾಡ್ತಿದ್ದಾನೆ? ಡೈರೆಕ್ಟ್ ಹೇಳ್ದಾಗ ಮಾಡ್ತಿದ್ದಾರೆ, ಅವ್ರ ಇಷ್ಟದ ಪ್ರಕಾರ ಅವ್ನು ಮಾಡ್ತಾ ಇಲ್ಲ ಅಲ್ಲಿ. ಅವಾಗ ವಿಲನ್ ಪಾತ್ರ ಮಾಡಿದ್ದಕ್ಕೆ ಅವ್ನು ವಿಲನ್ ಪಾತ್ರ ಚೆನ್ನಾಗಿ ಮಾಡ್ತಂತ ಅವ್ನ ಆಯ್ಕೆ ಮಾಡಿದಾರೆ, ಅವನಿಗೂ ಹಣ ಸಿಕ್ತಾನೆ. ಹೌದು. ಹಾಗಿದ್ರೆ ಫಿಲ್ಮ್ ಅಲ್ಲಿ ಯಾರು ತಪ್ಪು ಮಾಡ್ತಿದ್ದಾರೆ? ಯಾರ್ದು ತಪ್ಪಿಲ್ಲ. ಹೀರೋನು ಸರಿ ಇದ್ದಾರೆ, ಹೀರೋಯಿನು ಸರಿ ಇದ್ದಾರೆ, ವಿಲನ್ನು ಸರಿ ಇದ್ದಾರೆ. ಓಕೆ. ಅದನ್ನ ನೀವು ಫಿಲ್ಮ್ ಅಂತ ನೋಡ್ಬೇಕಲ್ವಾ? ಹೌದು. ಯಾಕಂದ್ರೆ ಅದು ಫಿಲ್ಮ್, ಅದನ್ನ ನೀವು ನಿಜ ಜೀವನ ಅಂತ ತಿಳ್ಕೊಂಡು ನೋಡಿದ್ರೆ ತಪ್ಪು ವಿಲನ್ದೋ ತಪ್ಪು ನಿಮ್ದು? ನಮ್ದೆ. ನಮ್ಮದು. ಓಕೆ. ಅಲ್ಲಿ ಹೀರೋಯಿನ್ ಗಳಗಳಗಳಗಳ ಅಂತ ಅಳ್ತಾ ಇದ್ದಾರೆ, ಯಾಕೆ ಹೇಳಿ? ಪಾತ್ರ. ಗ್ಲೀಸರಿನ್ ಹಚ್ಕೊಂಡ್ಬಿಟ್ಟು ದುಡ್ಡು ಸಿಗ್ತದಂತ ಅಳ್ತಾ ಇದ್ದಾಳ. ನೀವೇನ್ ಮಾಡ್ತಾ ಇದೀರಿ? ನಿಜವಾಗ್ಲೂ ಅವ್ರು ನಿಜವಾಗ್ಲೂ ಅಳ್ತಾರೆ, ನೀವು ಗಳಗಳ ಅಂತ ಹೇಳ್ತೀರಿ. ತಪ್ಪು ಯಾರ್ದು? ಹೀರೋಯಿನ್ ನಿಮ್ದು? ನಮ್ದು. ನಮ್ದು. ಅರ್ಥ ಆಯ್ತು ಇವಾಗ ಏನು ಅಂತ? ಗೊತ್ತಾಯ್ತು. ಪ್ರತಿಯೊಬ್ಬರು ಅವರು ಮಾಡಿರುವಂತ ಕರ್ಮದ ಫಲ ಅಥವಾ ಅವರವ್ರದ್ದು ಹಿಂದಿನ ಕರ್ಮದ ಫಲದ ಅನುಸಾರ ಅವರು ಪಾತ್ರವನ್ನ ಮಾಡ್ತಾ ಇದ್ದಾರೆ ಬಿಟ್ರೆ ಅವರು ತಪ್ಪಿಲ್ಲ. ಆದ್ರೆ ನೋಡುವಂತ ನನ್ನ ದೃಷ್ಟಿಕೋನ ಏನಾಗ್ಬೇಕು? ಸರಿ ಆಗ್ಬೇಕಾಗಿರೋದು. ಅದನ್ನ ನಾಟಕ ಅಂತ ನೋಡ್ಬೇಕಲ್ವಾ, ಡ್ರಾಮಾ ಅಂತ ನೋಡ್ಬೇಕಲ್ವಾ, ಫಿಲ್ಮ್ ಅಂತ ನೋಡ್ಬೇಕಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ ಸೃಷ್ಟಿ ನಾಟಕ ಚಕ್ರ, ನಾಟಕ ಅಂತ ನೋಡಿ. ನೀವು ಜೀವನ ಅಂತ ನೋಡಿದ್ರೆ ಅದರ ಪ್ರಭಾವದಲ್ಲಿ ನೀವು ಬಂದ್ಬಿಡ್ತೀರಾ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿದ್ದೀರಿ. ಹೌದು. ಹೌದು. ಎಲ್ಲರೂ ಪವಿತ್ರವಾಗಿದ್ದಾರೆ, ಗಲೀಜಾಗಿರೋದು ಯಾರು? ಪ್ರಪಂಚ ಎಲ್ಲ ಕರೆಕ್ಟ್ ಆಗಿದೆ, ನನ್ನ ಕನ್ನಡಕ ಸರಿ ಇಲ್ಲ. ಅದಕ್ಕೆ ಪ್ರಪಂಚ ನನಗೇನಾಗ್ತಾ ಇದೆ? ಗಲೀಜಾಗಿ ಕಾಣ್ತಾ ಇದೆ, ಕಪ್ಪು ಕಾಡ್ತಾ ಇದೆ. ಆ ಕನ್ನಡಕ ತೆಗೆದು ಬಿಡಿ. ದೇಹ ಭಾನ, ದೇಹ ಅಭಿಮಾನ, ವಿಕಾರ, ಇದೆಲ್ಲವನ್ನ ಕೆಸರನ್ನ ತೆಗೆದು ಬಿಟ್ಟು ಕನ್ನಡಕ ನೋಡಿ, ಅವಾಗ ಏನಾಗ್ತದೆ? ಸ್ವಚ್ಛವಾಗಿ ಕಾಣಿಸುತ್ತೆ. ಓಕೆ, ನಿಮ್ಗೊಂದು ಪ್ರಶ್ನೆ, ಸರಿ ಉತ್ತರ ಕೊಡ್ಬೇಕು. ಉತ್ತರ ಕೊಡ್ತೀರಾ? ಕೇಳಿ. ಬಾಬನ್ ಮಗು ಆಗೋ ಮೊದ್ಲು ನಿಮ್ಮಲ್ಲಿ ಕಷ್ಟ ಬಂದ್ರೆ ಯಾರಿಗೆ ಹೆಚ್ಚಿಗೆ ಬಾಯಿಗೆ ಬಂದಾಗ ಬೈತಾ ಇದ್ರಿ? ಬಾಬಾ ಅವ್ರಿಗೇನೆ ಬೈತಿತ್ತು. ಏನ್ ಹಿಂಗ್ ಮಾಡ್ಬಿಟ್ಟೆ ಅಂತ. ಏನ್ ಕಷ್ಟ ಕೊಟ್ಬಿಟ್ಟಿದ್ಯಾ, ಏನ್ ತೊಂದರೆ ಕೊಟ್ಬಿಟ್ಟಿದ್ಯಾ, ಬೈತಾ ಇದ್ವ ಇಲ್ವೋ? ಹೌದು. ಈಗ ಯಾರಿಗ್ ಬೈತೀರಿ? ಈಗ ಕರ್ಮ ಸಿದ್ಧಾಂತ ಅಂತ ಗೊತ್ತಾಯ್ತು. ಈಗ ನನಗೆ ಬೈಕೊಳ್ತೇನೆ ತಾನೆ, ಇವಾಗ ಗೊತ್ತಾಗಿದೆ ತಾನೆ. ಈಗ ಹೌದು. ಪ್ರಪಂಚದಲ್ಲಿ ಬಾಬಾ ಒಳ್ಳೆಯವ್ರು ಹೌದು ಅಲ್ವೋ? ಹೌದು. ಪ್ರಪಂಚದಲ್ಲಿ ಬಾಬಾರ್ಗಿಂತ ಒಳ್ಳೆಯವ್ರು ಬೇರೆ ಯಾರಾದ್ರೂ ಇದ್ದಾರಾ? ಯಾರು ಇಲ್ಲ. ಮೊದ್ಲಕ್ಕೆ ಯಾರು ಕೆಟ್ಟವರಾಗಿದ್ರು? ಬಾಬಾ ಅವರೇ ಕೆಟ್ಟವರಾಗಿದ್ರು. ಈಗ ಯಾಕೆ ಒಳ್ಳೆಯವರಾಗ್ಬಿಟ್ರು ಅವರು? ಜ್ಞಾನ ಹೇಳುದ್ರಲ್ಲ. ಈಗ ಯಥಾರ್ಥತೆ ಗೊತ್ತಾಯ್ತು ತಾನೆ. ಹಾ, ಅದು ನಾವೇನ್ ತಿಳ್ಕೊಂಡಿದ್ವಿ, ಸುಖ ಕೊಟ್ಟಿದ್ದು ಅವನೇ, ದುಃಖ ಕೊಟ್ಟಿದ್ದು ಅವನೇ ಅಲ್ವಾ? ಅದಕ್ಕಾಗಿ ಅವನಿಗೆ ದೂಷಣೆ ಮಾಡ್ತಿದ್ವಿ, ಅವನಿಗೆ ತಪ್ಪನ್ನು ಓಡಿಸ್ತಾ ಇದ್ವಿ. ಮಜಾ ಏನು ಗೊತ್ತಾ? ಒಂದು ಮಗು ತಾಯಿಯ ಮಡಿಲಲ್ಲಿ ಇರ್ತದೆ. ಎಲ್ಲಿರ್ತದೆ? ತಾಯಿಯ ಮಡಿಲಲ್ಲಿ ಇರ್ತದೆ. ಓಕೆ, ಆ ಮಗು ಹೋಗ್ಬಿಟ್ಟು ಏನ್ ಮಾಡ್ತಾ, ಎದುರುಗಡೆ ಯಾವ್ದೋ ಒಂದು ಮಗು ರಪ್ಪ ಅಂತ ಹೊಡಿಯತ್ತೆ. ಯಾರು? ಮಗು. ಅವಾಗ ಎದುರುಗಡೆ ವ್ಯಕ್ತಿ ಏನು ಮಾಡ್ತಾರೆ ಅಂತಂದ್ರೆ ಮಗುಗಿರ ಒಂದು ರಪ್ಪ ಅಂತ ಏಟ್ ಕೊಡ್ತಾರೆ. ಓಕೆ, ಮಗು ಏನ್ ಮಾಡ್ತದೆ? ಅಳುತ್ತೆ. ಅಮ್ಮನಿಗೆ ಏಟ್ ಕೊಡ್ತದೆ. ಯಾಕಂದ್ರೆ ಎದುರುಗಡೆ ಏಟ್ ಕೊಟ್ಬಿಟ್ಟು ಏನಾಗ್ಬಿಡ್ತದೆ, ಅವ್ರು ಮತ್ತೆ ಏಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಏಟ್ ಸಿಕ್ಕಿದ ತಕ್ಷಣದಲ್ಲಿ ಏನ್ ಮಾಡ್ಬಿಡ್ತದೆ? ಅಲ್ಲಿ ಅಮ್ಮನ್ ತಪ್ಪೇನಿದೆ? ಏನು ಇಲ್ಲ. ನಮ್ ಕಥೆನೂ ಹಾಗೆ ತಾನೆ, ಹೌದಲ್ವೋ? ಯಾರೋ ಬಂದ್ಬಿಟ್ಟು ನಿಂದನೆ ಮಾಡ್ದೆ, ನೀವು ಹೋಗ್ಬಿಟ್ಟು ಏನ್ ಮಾಡ್ತಿದ್ದೀರಿ? ಬಾಬನಿಗೆ ನಿಂದನೆ ಮಾಡ್ತಿದ್ದೀರಿ, ಬಾಬಾ ಜೊತೆ ಜಗಳ ಮಾಡ್ತಿದ್ದೀರಿ. ಬಾಬಾ ನೀನ್ ಹಂಗ್ ಮಾಡ್ದೆ, ನೀನ್ ಹಿಂಗ್ ಮಾಡ್ದೆ, ಹಂಗ್ ಮಾಡ್ಬೇಕಿತ್ತು, ಹಿಂಗ್ ಮಾಡ್ಬೇಕಿತ್ತು. ಜಗಳ ಯಾರ ಜೊತೆಗೆ? ಬಾಬಾ ಹೇಳ್ತಾರೆ, ಕೆಳಗಡೆ ಕೆಸರಿದ್ದವನ್ನ ಎತ್ಕೊಂಡ್ಬಿಟ್ಟು ಮಡಿಲಲ್ಲಿ ಇಟ್ಕೊಂಡಿದ್ದಕ್ಕೆ ನೀನು ಕೊಡ್ತಾ ಇರೋ ಉಡುಗೊರೆ ಅಲ್ವಾ ನೀವು ನನಗೆ? ಸುಮ್ನೆ ನೆಲದ ಮೇಲೆ ಇಟ್ಟಿದ್ರೆ ಸರಿ ಇರೋದು. ಈಗ ಮೇಲೆ ಎತ್ಕೊಂಡ್ಬಿಟ್ಟು ಪಾಲನೆ ಕೊಡ್ತಾ ಇದ್ರೆ ನನಗೇನು ಕೊಡ್ತಾ ಇದೀಯ ನೀನು? ಏಟು. ಚಿಕ್ಕ ಮಗು ಒಂದೇ ತಾನೇ ಮಾಡ್ತದೆ. ಅದ್ಕೊಂದು ಏಟು ಕೊಟ್ಬಿಡಿ, ಅದೇನ್ ಮಾಡ್ತಾ? ಅಮ್ಮನಿಗೆ ಒಂದರಪ್ಪ ಅಂತ ಹೊಡೆದು ಬಿಡ್ತದೆ ಅಲ್ವಾ? ಅಮ್ಮನ ಕೆನ್ನಿಗೆ ಹೊಡೆಯೋದೇನು, ಅಮ್ಮನ ಕೂದಲು ಹಿಡಿದು ಬಿಟ್ಟು ಎಳಿಯೋದೇನು, ಅವನ ಕಿವಿ ಎಳಿಯೋದೇನು?
ಎಲ್ಲ ಏನ್ ಮಾಡ್ತಿರ್ತಾರೆ, ಅಮ್ಮನಿಗೆ ತೊಂದ್ರೆ ಕೊಡ್ತಿರ್ತದೆ. ಹಾಗೆ ನಾವು ಏನ್ ಮಾಡ್ತಿರ್ತೀವಿ. ಬಾಬಾ ಅವ್ರಿಗೆ ತೊಂದ್ರೆ ಕೊಡ್ತಿರ್ತೀವಿ. ಓಕೆ, ನೀವ್ ಬಾಬನಿಗೆ ತೊಂದ್ರೆ ಕೊಡ್ತೀರೋ ಕೊಡಲ್ವೋ? ಕೊಡ್ತೀವಿ. ಕೊಡ್ತೀರಾ? ಹೆಂಗೆ ಹೆಂಗ್ ಕೊಡ್ತೀರಿ? ಕೊಡಲ್ಲ. ನಿಮ್ಮ ಮೇಲೆ ನಂಬಿಕೆ ವಿಶ್ವಾಸ ಇಟ್ಕೊಂಡು ಬಾಬಾ ನಿಮ್ ಮನೆಗೆ ಬರ್ತಾರೆ. ಯಾಕೆ? ನಮಗೆ ಪಾಲನೆ ಕೊಡೋದು. ವಿಶ್ವ ಕಲ್ಯಾಣ ಮಾಡ್ಲಿಕ್ಕಂತ ಬರ್ತಾರೆ ನಿಮ್ ಮನೆಗೆ, ಸರಿನಾ? ನಿಮ್ ಮನೆಗೆ ಬಂದ್ರೆ ಅವನ ಎದುರುಗಡೆ ಗೊಳೋ ಅಂತ ಅಳೋದೇನು, ಅದು ಮಾಡ್ಕೊಡು ಇದು ಮಾಡ್ಕೊಡು ಅಂತ ಬೇಡೋದೇನು, ಕೇಳೋದೇನು, ಹೊರತು ಕೆಲಸ ಮಾಡಿಸ್ಕೊಡೋದೇನು? ಯಾರ ಹತ್ರ? ಬಾಬನ ಬಾಬಾ ಅವ್ರ ಹತ್ರ. ಯೋಗೇಶ್ ಅಣ್ಣನ ಕರಿತೀರ, ಅಣ್ಣವ್ರೆ ಬನ್ರಿ ನಮ್ಮೂರಿಗೆ, ನಾವು ಸೆಂಟ್ರಿಗೆ ಹೋಗ್ಬಿಟ್ಟು ಸೇವೆ ಮಾಡೋಣ, ಕ್ಲಾಸ್ ಮಾಡೋಣ, ಎಲ್ಲ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ ಬಿಟ್ಟು ಏನ್ ಮಾಡೋದು? ಸರಿ. ಕರಿಯೋ. ಯಾರು? ನಾವೇ. ರಾಕೇಶ್ ಅಣ್ಣ ಮನೆ ಕರೆಸ್ತಾರೆ. ಕರೆದಿರೋದು ಯಾಕೆ? ತ್ಯಾಗ ಮಾಡೋದು. ಸೇವೆ ಮಾಡೋಣ, ಪ್ರೋಗ್ರಾಮ್ ಮಾಡ್ತಾ ಇಲ್ಲ. ಸರಿ, ಒಳಗಡೆ ಬಂದ್ಮೇಲೆ ಅಣ್ಣವ್ರೆ ಹೋಗೋಣ, ಸ್ವಲ್ಪ ಕಸ ಕೊಡ್ಸಿ ಇಲ್ಲಿ, ಸ್ವಲ್ಪ ಪಾತ್ರ ತೊಳಿರಿ, ಅದಾದ್ಮೇಲೆ ಹೋಗೋಣ. ಬಟ್ಟೆ ಒಂದ್ ಸ್ವಲ್ಪ ವಾಶ್ ಆಗ್ಬಿಡುತ್ತೆ, ಸ್ವಲ್ಪ ಒಣಗಿಸಿ ಬಿಡಿ. ಎಲ್ಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಬಿಡಿ ಅಣ್ಣ ಅದು. ಬೆಳಗಿನ ಸಾಯಂಕಾಲದವ್ರಿಗೆ ಅದನ್ನೇ ಮಾಡಿಸ್ಕೊಂಡ್ಬಿಡೋದು. ನಾನೇನು ಇವಾಗ ಕರ್ಕೊಂಡು ಹೋಗ್ತಾರೆ, ಇವಾಗ ಕರ್ಕೊಂಡು ಹೋಗ್ತಾರೆ, ಇವಾಗ ಕರ್ಕೊಂಡು ಹೋಗ್ತಾರೆ, ಒಂದೊಂದೇ ಕೆಲಸ ಮಾಡೋದೇ ಮಾಡಿದ್ದು. ಸರಿನಾ? ಸರಿ, 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, ಈ ರಾಕೇಶನ್ ಅವ್ರ ಮನೆ ಕೆಲಸ ಹೇಳ್ಕೊಳ್ತಿದ್ದಾರೆ ಬಿಟ್ರೆ ಮತ್ ಬೇರೆ ಏನೂ ಇಲ್ಲ. ಅಷ್ಟೆಲ್ಲ ಮುಗಿದ ಮೇಲೆ ಇವ್ರು ಏನ್ ಮಾಡ್ತಿದ್ದಾರೆ, ಅಣ್ಣವ್ರೆ ನಮ್ಮಪ್ಪ ಸರಿ ಇಲ್ಲ, ಅಮ್ಮ ಸರಿ ಇಲ್ಲ, ಸ್ವಲ್ಪ ಅವ್ರಿಗೆ ಹೇಳ್ತೀರಾ? ಇವರು ವ್ಯಕ್ತಿಗ ಕೆಲಸ ಮಾಡಿಸ್ಕೊಳ್ತಿದ್ದಾರೆ ಬಿಟ್ರೆ ಇವರು ಬೇರೆ ಕಡೆ ಸೇವೆ ಕರ್ಕೊಂಡು ಹೋಗುವಂತದ್ದು ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಅವಾಗ ಯೋಗೇಶ್ ಅಣ್ಣ ಏನ್ ಮಾಡ್ತಾರೆ? ಒಂದ್ 5 ನಿಮಿಷ ಬರ್ತೀನಿ ಅಂದ್ಬಿಟ್ಟು ಹೊಂಟೋಗ್ತಾರೆ. ಖಾಲಿ ಮಾಡ್ಬಿಟ್ಟು ರಾತ್ರಿ ಎಲ್ಲರೂ ಮಲಗದಾಗ ಡೋರ್ ಓಪನ್ ಮಾಡ್ಕೊಂಡು ಜಾಗ ಖಾಲಿ ಮಾಡ್ಬಿಡ್ತಾರೆ. ನೆಕ್ಸ್ಟ್ ಫೋನ್ ಮಾಡಿದ್ರು ಫೋನೇ ಎತ್ತೋದು. ಯಾಕಪ್ಪ ಯೋಗೇಶ್ ಅಣ್ಣ ಬರ್ತಾನೇ ಇಲ್ಲ? ಯಾಕೆ ಬರ್ತಾ ಇಲ್ಲ? ಮನೆ ಕೆಲಸ ಮಾಡಿಸಿ. ಬಂದಾಗ ಸರಿಯಾಗಿ ಉಪಯೋಗ ಮಾಡ್ಕೊಂಡಿದ್ರೆ ತಾನೇ ಅವ್ರು ಬರೋರು. ನೀವು ಸರಿಯಾಗಿ ಉಪಯೋಗ ಮಾಡ್ಕೊಂಡಿಲ್ವಲ್ಲ. ಕರೆದಿರೋದು ಒಂದು ವಿಷಯಕ್ಕೆ, ಉಪಯೋಗ ಮಾಡ್ಕೊಂಡಿರೋದು ಇನ್ನೊಂದು ವಿಷಯಕ್ಕೆ. ಇದನ್ನ ಯಾರು ಮಾಡ್ತಿರೋದು? ನಾವು ಬಾಬಾ ಅವ್ರ ಹತ್ರ. ಇದು ಒಂದು ರಾಕೇಶ್ ಅಣ್ಣ ಒಂದು ಯೋಗೇಶ್ ಅಣ್ಣನ ಕಥೆ ಅಲ್ಲ, ಎಲ್ಲ ಬಾಬಾನ ಮಕ್ಕಳ ಕಥೆ ಇದೇನೆ. ಬಾಬಾ ಬಾರಪ್ಪ ಮನಸ್ಸನ್ನು ಕೊಟ್ಬಿಡ್ತೇನೆ ವಿಶ್ವ ಕಲ್ಯಾಣಕ್ಕೆ ಅಂತ ಹೇಳ್ಬಿಡೋದು ಅಮೃತ ವೇಳೆಯಲ್ಲಿ. ಹೌದು ಅಂತ ಬಾಬಾ ಬಂದ್ಬಿಡ್ತಾರೆ. ಆಮೇಲೆ ನನಗೆ ತಲೆನೋವಿದೆ, ನನಗೆ ಹೊಟ್ಟೆ ನೋವಿದೆ, ನನಗೆ ಆಫೀಸಲ್ಲಿ ಈ ಕೆಲಸ ಇದೆ, ಆ ತೊಂದರೆ ಇದೆ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಬಾಬನಿಗೆ ಏನ್ ಮಾಡೋದು? ಹೇಳೋದು, ನಿದ್ರೆ ಮಾಡೋದು. ಅಲ್ವಾ? ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ದೃಢ ಸಂಕಲ್ಪದ ವ್ರತವನ್ನ ಮಾಡಿದೀರಾ? ಬಾಬ್ ದಾದಾ ಸೆ ಪರಿವರ್ತನೆಗೆ ದೃಢ ಸಂಕಲ್ಪ ವ್ರತ ಲಿಯಾ ಹೇ? ಇಲ್ಲ, ಬಾಬನ ಹತ್ರ ನಮ್ಮ ಮನಸ್ಸನ್ನ ಕೊಟ್ಬಿಟ್ಟು ನಾವು ಸಂಪೂರ್ಣವಾಗಿ ಏನಾಗ್ತೀವಿ, ಪರಿವರ್ತನೆ ಆಗ್ತೀವಿ ಅಂತ ವ್ರತ ತಗೊಂಡಿದ್ದೀರೋ ಅಥವಾ ಬಾಬನನ್ನೇ ಪರಿವರ್ತನೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀರೋ? ಪರಿವರ್ತನೆ ಆಗ್ತೀವಿ ಅಂತ ವ್ರತ ತಕೊಂಡಿದೀವಿ. ಈಗಿನ ನ್ಯೂ ಜನರೇಷನ್ ಏನ್ ಮಾಡ್ತಾರೆ, ತಾವು ಚೇಂಜ್ ಆಗೋದಿಲ್ಲ, ನಮ್ಮ ಅಪ್ಪಮ್ಮನ ಸರಿ ಮಾಡ್ತಾರೆ ಅಲ್ವಾ? ನಾವು ಸೀರೆ ಉಡೋದಿಲ್ಲ, ನಮ್ಮ ಪ್ಯಾಂಟ್ ಶರ್ಟ್ ಅನ್ನು ನೀವು ಹಾಕೊಳ್ಳಿ. ನಾವು ನಿಮ್ಮ ಮುದ್ದೆ ಸಾಂಬಾರ್ ತಿನ್ನೋದಿಲ್ಲ, ನಮ್ಮ ಪಿಜ್ಜಾ ನೀವು ತಿನ್ನಿ, ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ ಅಲ್ವಾ? ಏನ್ ಮಾಡ್ತಾರೆ, ಇವರ ಒಂದು ನಡವಳಿಕೆಯನ್ನ ಅವ್ರಿಗೆ ಚೇಂಜ್ ಮಾಡ್ತಾರೆ ಹೊರತು ಅವನ ನಡವಳಿಕೆಯನ್ನ ತಮ್ಗೆ ನಾವು ಚೇಂಜ್ ಮಾಡ್ಕೊಳ್ಳಿಕ್ಕೆ ರೆಡಿ ಇಲ್ಲ, ಇರೋದಿಲ್ಲ. ಅದಕ್ಕಾಗಿ ಪರಿವರ್ತನೆ ದೃಢ ಸಂಕಲ್ಪ ತಗೊಂಡಿದ್ದೀರಿ. ವ್ರತ ಲೇನ ಅರ್ಥಾತ್ ವೃತ್ತಿಕ ಪರಿವರ್ತನ ಕರ್ನ. ವ್ರತ ತಗೊಳ್ಳೋದು ಅಂತಂದ್ರೆ ಏನು? ವೃತ್ತಿಯನ್ನ ಪರಿವರ್ತನೆ ಮಾಡೋದು. ಯಾವ ವೃತ್ತಿ? ವೃತ್ತಿ ಅಂತಂದ್ರೆ ಏನು? ಕೆಲಸ, ದಿನನಿತ್ಯದ ಕೆಲಸ. ಕೆಲಸ. ಈಗ ಯಾವ ವೃತ್ತಿ ಚೇಂಜ್ ಮಾಡ್ಬೇಕು ನಾವು? ನಮ್ ದಿನಚರಿ ಚೇಂಜ್ ಮಾಡ್ಬೇಕು. ಅಂಗಡಿಗೆ ಹೋಗ್ಬೇಕು, ಸಂಪಾದನೆ ಮಾಡ್ಬೇಕು, ಸಾಲ ತೀರ್ಸ್ಬೇಕು ಅಲ್ವಾ ರಾಕೇಶ್ ಅಣ್ಣ? ಕಾರ್ ತಗೊಳ್ಬೇಕು, ಬಿಲ್ಡಿಂಗ್ ತಗೊಳ್ಬೇಕು, ಜಮೀನ್ ತಗೊಳ್ಬೇಕು, ಯೋಗ ಮಾಡ್ಬೇಕು, ಸಂಪಾದನೆ ಮಾಡ್ಬೇಕು. ಈಗ ವೃತ್ತಿ ಚೇಂಜ್ ಮಾಡ್ಬೇಕು. ಏನಂತ? ಆತ್ಮಗಳಿಗೆ ಕೊಡಬೇಕು, ವಿಶ್ವಕ್ಕೆ ಕೊಡಬೇಕು, ಶಕ್ತಿಯನ್ನ ಕೊಡಬೇಕು, ಶಾಂತಿಯನ್ನ ಕೊಡಬೇಕು, ಬೇರೆ ವಿಶೇಷತೆಯನ್ನು ನೋಡ್ಬೇಕು, ಆತ್ಮವನ್ನೇ ನೋಡ್ಬೇಕು. ಈಗ ಆತ್ಮಿಕ ಸಂಪಾದನೆ, ಆತ್ಮಿಕ ಸೆಟ್ಲ್ಮೆಂಟ್, ಆತ್ಮಿಕ ಸೇವೆ, ಇದ್ರ ಬಗ್ಗೆ ನಮ್ಮ ವೃತ್ತಿಯನ್ನ ಏನ್ ಮಾಡ್ಬೇಕಾಗ್ತದೆ ನಾವಿವಾಗ? ಚೇಂಜ್ ಮಾಡ್ಬೇಕು. ಇಲ್ಲಿವರೆಗೆ ಯಾವ್ದ್ರ ಬಗ್ಗೆ ಮಾಡ್ತಿದ್ವಿ?
ತನುವಿನ ಬಗ್ಗೆ, ಧನದ ಬಗ್ಗೆ, ಜನದ ಬಗ್ಗೆ ಜನದ ಬಗ್ಗೆ, ಮಾಡ್ತಿದ್ವಲ್ವಾ? ಈಗ ಯಾವ್ದ್ರ ಬಗ್ಗೆ ಮಾಡ್ಬೇಕು? ಆತ್ಮದ ಬಗ್ಗೆ, ಆತ್ಮ ಮನದ ಬಗ್ಗೆ. ಪರಿವರ್ತನೆ. ವಿಶ್ವದ ಬಗ್ಗೆ, ಹಾ, ಆತ್ಮ ಪರಿವರ್ತನ್, ಆತ್ಮಶುದ್ಧಿ, ಆತ್ಮದ ಪವಿತ್ರತೆ, ಆತ್ಮಕ್ಕೆ ಶಕ್ತಿ, ಆತ್ಮದ ಕಾಯಿಲೆಯನ್ನ ಗುಣ ಮಾಡುವಂಥದ್ದು, ಆತ್ಮದ ಸ್ವಚ್ಛತೆ. ಈಗ ನನ್ನ ವೃತ್ತಿಯನ್ನು ನಾನೇನ್ ಮಾಡ್ಬೇಕಾಗ್ತದೆ? ಚೇಂಜ್ ಮಾಡ್ಬೇಕು. ಜೊತೆಗೆ ನನ್ನದು ನನ್ನದು ಹೇಳೋದನ್ನು ಬಿಟ್ಟು ಕೊಡೋದ ಕಡೆ ಗಮನ ಕೊಡಬೇಕು. ಬೇಕು ಹೇಳೋದಲ್ಲ, ಕೊಡುವುದ ಕಡೆಗೆ ನಾನೇನ್ ಮಾಡ್ಬೇಕು? ಗಮನವನ್ನ ಕೊಡ್ಬೇಕು. ಯಾವ್ದು ಕೊಡ್ಬೇಕು? ಭಗವಂತನ ಶಕ್ತಿಯನ್ನು ಕೊಡೋದ ಕಡೆ ನಾನು ಗಮನವನ್ನ ಕೊಡಬೇಕು. ಯಾರು ಚೇಂಜ್ ಮಾಡ್ಕೊಳ್ಬೇಕಾಗಿದ್ರೆ? ನಾವು, ಆ ನಾನು ನಾನು ನಾವು ನಾನು. ಅಂತಂದ್ರೆ ಬೇರೆಯವ್ರು ಬಂದ್ಬಿಡ್ತಾರೆ. ಎಲ್ರು ಸೇರ್ಕೋತಾರೆ. ಹಾ, ಯಾರು ಚೇಂಜ್ ಆಗ್ಬೇಕು? ನಾನು, ವಿಶ್ವ ಯಾಕೆ ಪರಿವರ್ತನೆ ಆಗ್ತಾ ಇಲ್ಲ? ನಾನಿನ್ನು ಪರಿವರ್ತನೆ ಆಗಿಲ್ಲ, ಅದಕ್ಕೆ ಪ್ರಪಂಚದಲ್ಲಿ ಕೆಟ್ಟವರು ಯಾರು? ನಾನೇ. ಯಾರು ಸರಿ ಹೋಗ್ಬೇಕು? ನಾನು ನಾನು ನಾನೊಬ್ರು ಸರಿ ಹೋಗ್ಬಿಟ್ರೆ ಎಲ್ರು ಸರಿ ಎಲ್ಲ ಸರಿ ಆಗುತ್ತೆ. ಇಲ್ಲಿವರೆ ನಾವೇನ್ ಮಾಡ್ತಿದ್ವಿ? ಎಲ್ರು ನೀನ್ ಸರಿ ಸರಿ. ಇದ್ನಿಲ್ಲ ಅನ್ಕೊಂಡಿದ್ವಿ. ನಾನು ಕೊಹಿನೂರು ವಜ್ರಪ್ಪ. ಯಾರು ಸರಿ ಇಲ್ಲ? ನೀನ್ ಸರಿ. ಪ್ರಪಂಚದಲ್ಲಿ ಜನ. ಯಾರು ಸರಿ ಇಲ್ಲ. ಯಾರು ಸರಿ? ನಾನು ನಾನ್ ಸರಿ. ಜ್ಞಾನ ಮಾತ್ರ ಸರಿ. ಅದು ಅಜ್ಞಾನದ ಪರಮಾವಧಿ ಅಂತ ಹೇಳ್ತಾರೆ ಬಾಬು. ಹಾಗಾಗಿ ಈ ಜೀವನದಲ್ಲಿ ನಾನೇನ್ ಮಾಡ್ಬೇಕು? ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೊಂಡ್ ಬಿಟ್ರೆ ಆವಾಗ ನೋಡಿ ಮಕ್ಕಳೇ, ವಿಶ್ವ ಎಷ್ಟು ಸುಂದರವಾಗಿದೆ. ವಿಶ್ವ ಎಷ್ಟು ನಿಮ್ಗೆ ಪ್ರೀತಿಯನ್ನ ಕೊಡತ್ತೆ, ವಿಶ್ವ ಎಷ್ಟು ಸ್ನೇಹವನ್ನ ಕೊಡತ್ತೆ ಅಂತ ಏನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಳ್ಳಿ. ಸರಿ? ಅಚ್ಚಾ. ಓಂ ಶಾಂತಿ. ಒಂದು ನಿಮಿಷ.